ಯಾವತ್ತಾದ್ರೂ ಕಮೆಂಟ್ಸ್ ನೋಡಿ ಹತ್ತಿದ್ದೀರಾ? ಹಾಂ ಬ್ರೋ, ಹತ್ತಿದ್ದೀನಿ. ಆದರೆ ಅದಕ್ಕೆ ಸಪೋರ್ಟ್ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ರೋ. ನಿಮ್ಮ ಲೈಫಿಗೆ ನಮ್ರತ ಬಂದ್ಮೇಲೆ ಏನ್ ಚೇಂಜಸ್ ಆಯ್ತು ಬ್ರೋ? ಲಿಟ್ರಲಿ ಎಲ್ಲರೂ ಕೂತ್ಕೊಂಡು ನಕ್ಬಿಟ್ರು ಬ್ರೋ ಅವತ್ತು. ನಿಮ್ಗೆ ಯಾವತ್ತಾದ್ರೂ ಫೀಲ್ ಆಗಿದೆಯಾ ಬ್ರೋ ವಿಡಿಯೋ ಮಾಡೋದು ನಿಲ್ಲಿಸ್ಬೇಕು ಅಂತ? ಇವಾಗ ಪಾಸ್ಟನ್ನ ಪ್ರೆಸೆಂಟ್ಗೆ ಹೇಳ್ತಾರೆ, ಸೊ ಅದು ಮಾಡಬೇಡಿ ಅಂತ ಅಷ್ಟೇ ಬ್ರೋ. ಬಿಕಾಸ್ ನಂದೇ ಒಂದೇನೋ ಮಾಡಬೇಕು, ಅಕಸ್ಮಾತ್ ಏನೋ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಆಟೋ ಓಡಿಸ್ಬಿಡ್ತೀನಿ, ಬಟ್ ನಾನು ಬೇರೆ ಕೈ ಕಡೆ ಕೆಲಸ ಮಾಡೋಣ ಅಂತ ನಂಗೊಂದು ತಲೆ ಕುತ್ಕೊಂಡ್ಬಿಟ್ಟಿತ್ತು. ಜನ ನಿಮ್ ಬಗ್ಗೆ ಏನಾದ್ರು ಎಸ್ಯೂಮ್ ಮಾಡಿರ್ತಾರೆ ಹೀಗೆ ಅಂತ, ಯಾವ್ದಾದ್ರು ನಿಮ್ಗೆ ಜನರಿಗೆ ಕನ್ವೆ ಮಾಡಬೇಕು ದಟ್ ಹಾಗೆ ಇಲ್ಲ. ವಾಟ್ ಈಸ್ ದ ಒನ್ ಥಿಂಗ್ ಯು ಲರ್ನ್ ಫ್ರಮ್ ಮೀ? ದುಡ್ಡು ಮಾಡೋದು ಕಲ್ತು. ಬಿಗ್ಗೆಸ್ಟ್ ಫಿಯರ್ ಆಸ್ ಅ ಕ್ರಿಯೇಟರ್. ಸೊ ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ವರುಣ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಬ್ರೋ, ನೀವ್ ಹೇಗಿದ್ದೀರಾ? ನಾನು ಇದ್ದೀನಿ. ನೀವು ಸೂಪರ್ ಇದ್ರೆ ನಾನು ಸೂಪರ್. ಸೊ ಸ್ನೇಹಿತರೆ, ಈ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ. ನಾವೊಂದು ಸ್ಪೆಷಲ್ ಎಪಿಸೋಡ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವರುಣ್. ಓಕೆ. ಸೊ ಸ್ನೇಹಿತರೆ, ದ ಎಪಿಸೋಡ್ ಇಸ್ ಕಾಲ್ಡ್ ಸುಖ ದುಃಖ. ಓಕೆನಾ? ನಮ್ಮ ಸುಖ ದುಃಖ ನೀವು ಕೇಳ್ತೀರಾ? ದುಃಖ, ಸೊ ಶೇರಿಂಗ್ ಫೀಲಿಂಗ್ಸ್ ಎಲ್ಲ. ಓಕೆನಾ? ಯೂಶುವಲಿ ಪಾಡ್ಕಾಸ್ಟ್ ಅಂದ್ರೆ ಡೈರೆಕ್ಟ್ ಅಂದ್ರೆ ಒಂದು ಸ್ವಲ್ಪ ಪ್ರೊಫೆಷನಲ್ ಆಗಿರುತ್ತೆ. ಇದು ನಾವು ಕ್ಯಾಶುವಲ್ ಟಾಕ್ ತರ, ಸೊ ದಟ್ ಜನರಿಗೆ ನಮ್ಮ ಮನಸ್ಸಿನ ಮಾತು ತಿಳಿಯಲಿ ಅಂತ. ಓಕೆನಾ? ಓಕೆ ಬ್ರೋ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್. ನೀವು ಫಸ್ಟ್ ಗೆಸ್ಟ್ ಇದ್ರದ್ದು. ಸೂಪರ್. ಸುಖ ದುಃಖದ ಫಸ್ಟ್ ಗೆಸ್ಟ್ ವರುಣ್ ಆರಾಧ್ಯ. ನಿಮ್ಗೆ ಇಂಟ್ರೊಡಕ್ಷನ್ ಕೊಡೋದು ಬೇಡ. ಈಸ್ ಅ ಯೂಟ್ಯೂಬರ್, ಈಸ್ ಅ ಬ್ಲಾಗರ್, ಇನ್ಸ್ಟಾಗ್ರಾಮರ್, ಸೀರಿಯಲ್ ಆಕ್ಟರ್. ಇನ್ನೂ ದೊಡ್ಡ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಅದನ್ನ ನಾವು ಅವರದ್ದು ಬೇಗ ಗೊತ್ತಾಗತ್ತೆ. ಅಲ್ಲ ಅವರು? ಹೌದು. ಸೊ ಟೈಮ್ ವೇಸ್ಟ್ ಮಾಡ್ದೇನೆ ನಾವು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋ ಮುಂಚೆ, ದಿಸ್ ಎಪಿಸೋಡ್ ಆರ್ ದಿಸ್ ಸೀರೀಸ್ ಇಸ್ ಪವರ್ಡ್ ಬೈ ಕ್ರಿಯಜೆನಿಕ್ಸ್ ಅಕಾಡೆಮಿ. ಬೇಸಿಕಲಿ ಕ್ರಿಯಜೆನಿಕ್ಸ್ ನಿಮ್ಗೆ ಗೊತ್ತಿದೆ, ವೇರ್ ವಿಡಿಯೋ ಎಡಿಟಿಂಗ್, ವಿಡಿಯೋಗ್ರಫಿ, ಸೋಷಿಯಲ್ ಮೀಡಿಯಾ ಕೋರ್ಸಸ್ ಎಲ್ಲ ನಾವು ಹೇಳ್ಕೊಡ್ತೀವಿ. ಓಕೆ. ಸೊ ಡೈರೆಕ್ಟ್ಲಿ ಪಾಯಿಂಟ್ಗೆ ಬರೋಣ. ತುಂಬಾ ಕ್ವೆಶನ್ಸ್ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ. ತುಂಬಾ ಜನರಿಗೆ ಕ್ಯೂರಿಯಾಸಿಟಿ ಇರುವ ಕ್ವೆಶನ್ಸ್ ಇದೆಲ್ಲ. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡದೆ ನಾನು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ಕಮಿಂಗ್ ಟು ಕರಿಯರ್ ಇಂದ ಸ್ಟಾರ್ಟ್ ಮಾಡೋಣ ವರುಣ್. ಸೊ ವೆನ್ ಇಟ್ ಕಮ್ಸ್ ಟು ಕರಿಯರ್, ಫಸ್ಟ್ ಕ್ವೆಶನ್ ಇಸ್, ನೀವು ಟಿಕ್ ಟಾಕ್ ಮಾಡ್ತಾ ಇದ್ರಿ, ರೀಲ್ಸ್ ಮಾಡ್ತಾ ಇದ್ರಿ, ಯೂಟ್ಯೂಬ್ ಮಾಡ್ತಾ ಇದ್ರಿ. ಅಲ್ಲಿಂದ ನಿಮ್ಗೆ ಸೀರಿಯಲ್ ಆಕ್ಟಿಂಗಿಗೆ ಬ್ರೇಕ್ ಥ್ರೂ ಹೇಗೆ ಸಿಕ್ತು? ಹೇಗೆ ಸ್ಟಾರ್ಟ್ ಮಾಡಿ? ಅದೊಂದು ಸಡನ್ ನ್ಯೂಸ್ ಇತ್ತು ದಟ್ ನೀವು ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ. ಸೊ ಹೌ ಡಿಡ್ ಇಟ್ ಹ್ಯಾಪನ್? ಶಿಫ್ಟ್ ಹೇಗಾಯ್ತು ಬ್ರೋ? ಶಿಫ್ಟ್ ಅನ್ನೋದಕ್ಕಿಂತ ಜಾಸ್ತಿ ನಂಗೆ ಲಕ್ಕಲ್ಲಿ ಆಯ್ತು ಬ್ರೋ. ಓಕೆ. ನಾನು ಕಷ್ಟಪಡ್ತಿದ್ದೆ. ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ, ನಾನು ಏನೋ ಒಂದು ಸಾಧನೆ ಮಾಡಲೇಬೇಕು, ಅಂದ್ರೆ ಒಂದು ಹೀರೋ ಆಗಬೇಕು. ನಾನು ಚಿಕ್ಕ ವಯಸ್ಸಿಗೆ ನಂಗೆ ಒಂದೇ ಡ್ರೀಮ್ ಇದ್ದಿದ್ದು. ನಿಮ್ಮ ಹತ್ರ ಹೇಳ್ತಾನೆ ಇದ್ದೆ, ನಾನು ಹೀರೋ ಆಗಬೇಕು ಅಂತ. ಆ್ಯಂಡ್ ನಂಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು, ಟಿಕ್ ಟಾಕ್. ನೀವು ಹೇಳ್ದಂಗೆ ಟಿಕ್ ಟಾಕ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ಸೊ ಅದ್ರಲ್ಲಿ ನಾನು ವಿಡಿಯೋಸ್ ಮಾಡ್ಕೊಂಡು ಬರ್ತೀನಿ. ಸೊ ನೀವು ಟಿಕ್ ಟಾಕ್ ಮಾಡೋ ಮುಂಚೆನೆ ನಿಮ್ಗೆ ಆಸೆ ಇತ್ತು, ಐ ವಾಂಟ್ ಟು ಬಿಕಮ್ ಅ ಹೀರೋ, ಸ್ಟಾರ್ ಆಗಬೇಕು ಅಂತ? ಬಿಕಾಸ್ ನನಗೆ ಈ IT ವರ್ಕ್ ಮಾಡಬೇಕು ಆ್ಯಂಡ್ ಬೇರೆ ಕೈ ಕಡೆ ಕೆಲಸ ಮಾಡಬೇಕು, ನಂಗೆ ಅದು ಇಷ್ಟ ಇರಲಿಲ್ಲ. ಬಿಕಾಸ್ ನಂದೇ ಒಂದೇನೋ ಮಾಡಬೇಕು, ಅಕಸ್ಮಾತ್ ಏನೋ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಆಟೋ ಓಡಿಸ್ಬಿಡ್ತೀನಿ, ಬಟ್ ನಾನು ಬೇರೆ ಕೈ ಕಡೆ ಕೆಲಸ ಮಾಡೋಣ ಅಂತ ನಂಗೊಂದು ತಲೆ ಕುತ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ನನಗೆ ಹೀರೋ ಆಗಬೇಕು ಅಂತ ನನ್ನ ತಲೆಯಲ್ಲಿತ್ತು. ಸೊ ಐ ವರ್ಕ್ ಡಾಡ್, ಅಂದರೆ ನಾನು ಟಿಕ್ ಟಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವಿಡಿಯೋಸ್ ಮಾಡ್ತಾನೆ ಇದ್ದೆ. ಆ್ಯಂಡ್ ಸುಮಾರು ಜನ ನಂಗೆ ಕ್ರಿಂಜು ಅದು ಇದೆಲ್ಲ ಏನೋ ಕಮೆಂಟ್ಗಳು ಮಾಡ್ತಿದ್ರು. ಆ್ಯಂಡ್ ನನಗೆ ಇಷ್ಟಪಡ್ತಿರಲಿಲ್ಲ ಮುಂಚೆ, ಅಂದರೆ ನಾನು ತುಂಬ ನೋಡೋಕೆ ತೆಳುವಿದೆ, ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಇವ್ನು ಹೀರೋ ಆಗ್ತಾನಾ, ಇವ್ನ ಕೈಲಿ ಆಗುತ್ತಾ ಅಂತೆಲ್ಲ ಕಿಂಡಲ್ ಮಾಡ್ತಿದ್ರು. ನನ್ನ ಕಾಲೇಜಲ್ಲಿ ಕೂಡ ನಾನು ಕೂತ್ಕೊಂಡಾಗ ಯಾರು ಮಿಸ್ ಕೇಳ್ತಾರೆ ನಮಗೆ, ನೀವೇನು ಆಗ್ತೀರಾ ಅಂತ ಕೇಳಿ, ಎಲ್ಲರೂ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ ಎಲ್ಲ ಹೀರೋ ಅಂತ. ಅವಾಗಲೇ ನಿಂತ್ಕೊಂಡು ಏನಾಗ್ತೀನಿ, ಹೀರೋ ಆಗ್ತೀನಿ ಅಂತ ಹೇಳಿದೆ ಬ್ರೋ. ಲಿಟ್ರಲಿ ಎಲ್ಲರೂ ಕೂತ್ಕೊಂಡು ನಕ್ಬಿಟ್ರು ಬ್ರೋ ಅವತ್ತು. ಅಂತ ನಕ್ಬಿಟ್ರು. ನನಗೆ ಅದೊಂದು ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಯಿತು. ಆ್ಯಂಡ್ ಏನೋ ಮಾಡಲೇಬೇಕು ಅಂತ ನಾನು ವರ್ಕ್ ಮಾಡ್ತಾನೆ ಇದ್ದೆ. ರೀಲ್ಸ್ ಮಾಡೋದಾಗಿರಲಿ, ಡಬ್ಬಿಂಗ್ ಮಾಡೋದಾಗಿರಲಿ, ಆ್ಯಂಡ್ ನನ್ನ ಓನ್ ವಾಯ್ಸ್ ಮಾಡೋದಾಗಿರಲಿ ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ಮಾಡ್ತಾ ನನಗೊಂದು ಕಾಲ್ ಬಂತು. ಹಿಂಗೆ ಒಂದು ಪ್ರೊಡಕ್ಷನ್ ಕಡೆಯಿಂದ ಒಂದು ಕಾಲ್ ಬಂತು, ರಾಮ್ಜಿ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬಂತು. ಆ್ಯಂಡ್ ಈ ಥರ ಸೀರಿಯಲ್ ಆಪರ್ಚುನಿಟಿ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ರಾತ್ರಿ ಫೋನ್ ಹಾಕಿದ್ದು ಬ್ರೋ. ಒಂದು ಮಿಡ್ ನೈಟ್ 1:30 ಫೋನ್ ಹಾಕಿದ್ದು. ಕರಣ್ ಸರ್ ಅಂತ ಒಬ್ಬರಿದ್ರು, ಅವ್ರು ನನಗೆ ಫೋನ್ ಮಾಡಿ ಒಂದು ಆಪರ್ಚುನಿಟಿ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಅವಾಗ 1 ಗಂಟೆ ಯಾರೋ ಫೋನ್ ಮಾಡಿ ಮಾಡ್ತೀರಾ ಅಂತಂದರೆ ಪ್ರ್ಯಾಂಕ್ ಫೇಕ್ ಅಂತ ಫೀಲ್ ಆಯಿತು ನನಗೆ. ನೋಡ್ತೀನಿ ಸರ್, ಹೇಳ್ತೀನಿ ನಿಮಗೆ, ನಾಳೆ ಬೆಳಗ್ಗೆ ಎದ್ದು ಕಾಲ್ ಮಾಡ್ತೀನಿ. ಇಲ್ಲ ನೀವು ಇವಾಗಲೇ ಬರಬೇಕು ಆ್ಯಂಡ್ ಇವಾಗಲೇ ಆಡಿಷನ್ ಇದೆ ಅಂತಂದರು. ಸೊ ನೀವು ರಾತ್ರಿ ಹೊರಟಿರೋದು? ರಾತ್ರಿ ನನಗೆ ಕರೆದ್ರು ಬನ್ನಿ ಅಂತ. ನನಗೆ ಶಾಕ್, ಇವಾಗಲೇ ಕರೀತಾರಲ್ಲ, ಏನು ಪ್ರ್ಯಾಂಕಾ ಫೇಕಾ, ನಂಗೆ ಒಂದು ತಲೆಗೆ ಬಂದಿಲ್ಲ. ಸೊ ಓಕೆ ಸರ್ ಬರ್ತೀನಿ ಅಂತಂದೆ. ಹೋದೆ. ಒಂದು ಸ್ಕ್ರಿಪ್ಟ್ ಕೊಟ್ಟರು. ಆ್ಯಂಡ್ ಆ ಸ್ಕ್ರಿಪ್ಟ್ನ ಅಂದರೆ ಡೈಲಾಗ್ ಇತ್ತು ಒಂದು. ಸೊ ಒಂದು ಶೀಟು, ಅದನ್ನ ನೀಟಾಗಿ ಕೂತ್ಕೊಂಡು ಬಹೆಟ್ ಮಾಡಿ ಓದ್ಕೊಂಡು ಆ್ಯಂಡ್ ಅವ್ರ ಮುಂದೆ ಬಂತು. ಸೊ ನೀವು ಹೇಳೋ ಪ್ರಕಾರ ನಿಮ್ದು ಏನೋ ರೀಲ್ಸ್ ಮಾಡ್ತಾ ಇದ್ರಿ, ಕಾಂಟೆಂಟ್ ಮಾಡಿ, ದಟ್ ಹೆಲ್ಪ್ಡ್ ಯು ಗೋ ಪರ್ಫಾರ್ಮ್ ದೇರ್ ಇನ್ಸ್ಟೆಂಟ್ಲಿ. ಆ ಪ್ರಾಕ್ಟೀಸ್ ಮಾಡಿ. ಸೊ
ಸ್ನೇಹಿತರೆ ನಾವು ಇದರಿಂದ ಏನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಇಟ್ ವಾಸ್ ನಾಟ್ ಇನ್ಸ್ಟೆಂಟ್ ಬಿಕಾಸ್ ದ ಇಯರ್ಸ್ ಆಫ್ ಪ್ರಾಕ್ಟೀಸ್ ವಿಡಿಯೋ ಮಾಡ್ತಾ ಹಿ ವಾಸ್ ಅಂದ್ರೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಬಂತು ಅಲ್ಲಿ ಹೋಗಿ ಮಾತಾಡೋದು. ನಾಟ್ ಓನ್ಲಿ ಪ್ರಾಕ್ಟೀಸ್ ಬ್ರೋ, ಇನ್ಸಲ್ಟ್ ನನಗೆ ಇನ್ಸಲ್ಟ್ಸ್ ಕೂಡ ಬಂತು. ಆ ಇನ್ಸಲ್ಟ್ ನಂಗೆ ತಡ್ಕೊಳಕಾಗಿಲ್ಲ, ಏನೋ ಮಾಡ್ಲೇಬೇಕು, ಏನಾರು ಒಂದು ಮಾಡ್ಬೇಕು ಅಂತ ನಾನು ಸ್ಟಾರ್ಟ್ ಹಾಗೆ ನಿಮ್ದು ಅದರಲ್ಲಿ ಕರಿಯರ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಕ್ವಶನ್, ಇಷ್ಟೊಂದು ಕಾಂಟೆಂಟ್ ಮಾಡ್ತೀರಾ ಕರೆಕ್ಟಾ, ಈ ಐಡಿಯಾಸ್ ಎಲ್ಲ ನೀವು ಪ್ಲಾನ್ ಮಾಡ್ತೀರಲ್ಲ ಫ್ಲೋ ಅಲ್ಲೇ ಬಂದ್ಬಿಡತ್ತಾ? ಯಾಕಂದ್ರೆ ರೀಲ್ಸ್ ಮಾಡ್ತೀರಾ, ವ್ಲಾಗ್ಸ್ ಮಾಡ್ತೀರಾ, ಇದೆಲ್ಲ ಕಂಟೆಂಟ್ ಓಡಿಸ್ಬೇಕು ತಾನೆ. ಸೊ ಅದು ಪ್ಲಾನ್ ಮಾಡ್ತೀರಾ ಕಾಂಟೆಂಟ್ ನ ಅಥವಾ ಸಡನ್ ಆಗಿ ಬಂದ್ಬಿಡತ್ತಾ? ಬ್ರೋ ಒಂದೊಂದು ಪ್ಲಾನ್ ಮಾಡ್ಕೊಂಡು ಮಾಡ್ತೀನಿ. ಇವಾಗ ಈ ಚಾಲೆಂಜ್ ವಿಡಿಯೋಸ್ ಆಗಿರ್ಲಿ, ಇಲ್ಲಾಂದ್ರೆ ಗೇಮ್ಸ್ ಆಗಿರ್ಲಿ, ಸೊ ಅದಕ್ಕೆಲ್ಲ ಮುಂಚೆನೆ ಪ್ಲಾನ್ ಮಾಡಿರ್ತೀವಿ, ಹಿಂಗೆ ಮಾಡಬೇಕು, ಇರೋರು ಮಾಡಬೇಕು ಅಂತ. ಅಂಡ್ ನಾನು ಡೈಲಿ ವ್ಲಾಗ್ಸ್ ಬಂದಾಗ ಅಂಡ್ ನಾರ್ಮಲ್ ರೀಲ್ಸ್ಗಳು ಬಂದಾಗ ಅದು ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತೆ. ಅದನ್ನ ಯಾಕಂದ್ರೆ ಮುಂಚೆ ಪ್ರಾಕ್ಟೀಸ್ ಮಾಡಿರ್ತೀವಿ ಗೊತ್ತಾ ನಾವು, ಸೊ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಕಾಂಬಿನೇಷನ್ ಇರುತ್ತೆ. ಸೊ ಬೇಸಿಕಲಿ ಒಂದು ಸ್ಟ್ರಾಂಗ್ ವಿಡಿಯೋ ಬೇಕು, ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೇಕಂದ್ರೆ ವಿ ಹ್ಯಾವ್ ಟು ಪ್ಲಾನ್ ಇಟ್. ಹೌದು. ಸೊ ಅದಕ್ಕೆ ಪಾರ್ಟ್ ಇರುತ್ತೆ, ಕೆಲವುದು ಇನ್ಸ್ಟೆಂಟ್ ತಲೆ ಓಡಿದ್ರೆ ಮಾಡೋದು, ಬಟ್ ಒಂದು ಒಳ್ಳೆ ಕಾನ್ಸೆಪ್ಟ್ ವಿಡಿಯೋ ಆದ್ರೆ ಪ್ಲಾನ್ ಮಾಡಿ. ಸೊ ಸ್ನೇಹಿತರೆ ಇದರಿಂದ ಏನ್ ಅರ್ಥ ಆಗದಂದ್ರೆ ಇಟ್ ಈಸ್ ನಾಟ್ ಅಂದಾಜಿಗೆ ಗುಂಡೊಡಿಯೋದು, ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು. ಅಂಡ್ ನಮಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಬ್ರೋ, ಮುಂಚೆಂದೂ ಮಾಡ್ಕೊಂಡ್ ಬಂದಿದ್ದೀವಲ್ಲ, ನಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅವಾಗ ಒಂದು ಅಂದಾಜು ಈಗ ಕಾಂಟೆಂಟ್ ಮಾಡುವಾಗ ಅದರಿಂದ ಪ್ಲಾನಿಂಗು ಅಥವಾ ಸ್ಕ್ರಿಪ್ಟಿಂಗು ಅಥವಾ ಹೇಗೆ ತೆಗಿಬೇಕು ಅದೆಲ್ಲ ಸಹ ಯೋಚನೆ. ಸೊ ಒಂದು ಸ್ವಲ್ಪ ಡೈರೆಕ್ಷನ್ ಸಹ ಮಾಡ್ಬೇಕು. ಸೊ ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಸುಮ್ನೆ ರೀಲ್ಸ್ ಮಾಡೋದಲ್ಲ, ಡೈರೆಕ್ಷನ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಇವಾಗ ನಮ್ಮ ಅಮ್ಮಂಗಾಗಿರ್ಲಿ ಮತ್ತೆ ನಮ್ಮ ಮಕ್ಕಳಿಗೆ ಆಕ್ಟಿಂಗ್ ಗೊತ್ತಿಲ್ಲ ಅವ್ರಿಗೆ, ಸೊ ನಾನು ಅದನ್ನ ಹೇಳ್ಕೊಡ್ಬೇಕು ಅವ್ರಿಗೆ. ಇವಾಗ ಅವ್ರು ಆಕ್ಟಿಂಗ್ ಮಾಡ್ತಿದ್ದ ಗೊತ್ತಾ, ಅದನ್ನ ಅವ್ರು ಮಾಡಲ್ಲ, ನಾನು ಮುಂಚೆನೆ ಅವ್ರಿಗೆ ಹೇಳ್ಕೊಡ್ತೀನಿ, ನೋಡಿ ಹಿಂಗ್ ಮಾಡ್ಬೇಕು, ಹಿಂಗ್ ಫಸ್ಟ್ ಅವ್ರ ಆಕ್ಟಿಂಗ್ ನಾನ್ ಮಾಡ್ತೀನಿ, ಅವ್ರು ನನ್ನ ನೋಡ್ಕೊಂಡು ಮಾಡ್ತಾರೆ. ಇದ್ರಲ್ಲಿ ನಾನು ಕ್ಯಾಮ್ರಾಮನ್ ನಾನೇ ಆಗಿರ್ಬೇಕು, ಡೈರೆಕ್ಷನ್ ನಾನೇ ಆಗಿರ್ಬೇಕು, ಸ್ಕ್ರಿಪ್ಟ್ ನಾನೇ ಬರೀಬೇಕು, ಅಂಡ್ ನಾನು ಕೂಡ ಅದ್ರಲ್ಲಿ ಆಕ್ಟ್ ಮಾಡ್ಬೇಕು. ತುಂಬಾ ಚಾಲೆಂಜ್ ಇದೆ. ಸೊ ಕಾಂಬಿನೇಷನ್ ದಟ್ ಹೆಲ್ಪ್ ಯು ಬಿಲ್ಡಿಂಗ್ ಅ ಕರಿಯರ್. ಕರೆಕ್ಟ್ ಅಲ್ಲ? ವೆರಿ ನೈಸ್. ನೆಕ್ಸ್ಟ್, ಈಗ ತುಂಬಾ ಜನ ನಿಮ್ಗೆ ಕ್ರಿಟಿಸೈಸ್, ನಾನು ನೆಗೆಟಿವಿಟಿ ಅಂತ ವರ್ಡ್ ಹೇಳಲ್ಲ, ಕ್ರಿಟಿಸೈಸ್ ಮಾಡ್ತಾರೆ. ನೀವೇನೋ ಆಕ್ಷನ್ ಮಾಡ್ತೀರಾ, ಓಕೆನಾ, ಆ ಕ್ರಿಟಿಸಿಸಮ್ಗೆ ನೀವು ಹೇಗೆ ಫೇಸ್ ಮಾಡ್ತೀರಾ? ಏನ್ ಹೇಳ್ತೀರಾ ನಿಮ್ಗೆ, ಅಂಡ್ ಏನ್ ನೆಕ್ಸ್ಟ್ ಸ್ಟೆಪ್ ಆಗಿರತ್ತೆ ನಿಮ್ದು? ಬ್ರೋ ಇವಾಗ ನೀವ್ ಹೇಳ್ದಂಗೆನೆ ಕ್ರಿಟಿಸೈಸ್ ಮಾಡೇ ಮಾಡ್ತಾರೆ ಬ್ರೋ, ನನಗಂತ ಇಲ್ಲ, ಎಲ್ಲರಿಗೂ ಮಾಡ್ತಾರೆ, ನಿಮಗೂ ಮಾಡ್ತಾರೆ, ನನಗೂ ಮಾಡ್ತಾರೆ. ಇವಾಗ ಯಾರು ಆಡಿಯನ್ಸ್ ನೋಡ್ತೀವಿ, ಅವ್ರ ಫ್ರೆಂಡ್ಸ್ಗಳು ಅವ್ರಿಗೆ ಮಾಡೇ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಮ್ಗೆ ಫೋಕಸ್ ಇರ್ಬೇಕು ಬ್ರೋ, ನಾವೇನಾಗಬೇಕು, ನಮ್ಮ ಗೋಲ್ ಎಲ್ಲಿದೆ, ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕ್ರಿಟಿಸೈಸ್ ಏನೇ ಮಾಡಲಿ, ಬಟ್ ನಾನು ಆ ಗೋಲಿಗೆ ರೀಚ್ ಆಗ್ತೇನೆ, ನನಗೆ ಗೊತ್ತಿರುತ್ತೆ. ನಾವು ಕ್ರಿಟಿಸಿಸಮ್ಗೆ ಟೈಮ್ ಕೊಟ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಹೌದು, ಈ ಅಲ್ಲಿಗೆ ಇವಾಗ ನೆಗೆಟಿವ್ ಕಮೆಂಟ್ಸ್ ಕಡೆ ನಾನು ತಲೆ ಕೊಡ್ಸ್ಕೊಂಡು ನಾನು ಅಲ್ಲೇ ಕೂತ್ಕೊಂಡು ಅದನ್ನೇ ನೋಡ್ತಿದ್ರೆ ನನಗೆ ಈ ಕೆಲಸ ಮಾಡೋದಕ್ಕೆ ನಂಗೆ ಟೈಮ್ ಸಿಗಲ್ಲ, ನಂಗೆ ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಟ್ಟಿರುತ್ತೆ. ಸೊ ಓಕೆ ತಗೊಬೇಕು, ಅದನ್ನ ನಮ್ಗೆ ಒಳ್ಳೇದಕ್ಕೂ ಜನಗಳು ಹೇಳ್ತಾರೆ, ಆ ಒಳ್ಳೇದನ್ನ ತಗೊಂಡು ಕೆಟ್ಟದನ್ನ ಬಿಟ್ಬಿಟ್ಟು ನಾವು ಮುಂದೆ ಹೋಗ್ತಿರ್ಬೇಕು. ಏನ್ ಇಂಪ್ರೂವ್ ಮಾಡ್ಕೊಬೇಕು. ಸೊ ಸ್ನೇಹಿತರೆ, ಒನ್ ಥಿಂಗ್ ಈ ಇಂಡಸ್ಟ್ರಿಯಲ್ಲಿ ಏನು ಅಂದ್ರೆ ವಿ ಶುಡ್ ಆಲ್ವೇಸ್ ಬಿ ರೆಡಿ ಟು ಲರ್ನ್ ಅಂಡ್ ರೀಲರ್ನ್. ಎಸ್, ನಮ್ಗೆ ಎಲ್ಲ ಗೊತ್ತಿದೆ ಅಂತ ಇಲ್ಲ, ನಾವು ಯಾವಾಗ್ಲೂ ಕಲಿಕೆ, ವರುಣಿಂದ ನಾನು ಕಲ್ತೀನಿ, ನನ್ನಿಂದ ಅವ್ರು ಕಲಿತಾರೆ, ನಾವು ಸ್ಯಾಮಿಂದ ಕಲ್ತೀವಿ, ಯಾರು ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ ಅವರಿಂದ ನಾವು ಕಲ್ತು ಇಂಪ್ರೂವ್ ಆಗೋದು. ಏನಾದ್ರು ತಪ್ಪಾದ್ರೆ ಅದನ್ನ ಸರಿ ಮಾಡ್ಕೊಂಡು ಮುಂದುವರೆಯೋದು, ಅದೇ ಜೀವನ. ಹೌದು, ಎಲ್ಲ ಪರ್ಫೆಕ್ಟ್ ಇರ್ತಿದ್ರೆ ಜೀವನ ಅಂತ ಹೇಳ್ತಾರೆ. ಕರೆಕ್ಟ್. ಒನ್ ಆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ದಟ್ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಆಕ್ಟಿಂಗ್? ನಾನು ನಿಮ್ದು ಆನ್ಸರ್ ಸೇಮ್ ಅನ್ಸತ್ತೆ. ಯಶ್ ಸರ್ ಫ್ಯಾನ್ ನಾನು. ಯಾವ ಮೂವಿ ಅದು? ಫಸ್ಟ್ ಮೂವಿ ಯಾವ್ದು ನಿಮ್ಗೆ ತಲೆಗೆ ಹೊಡೆದಿರೋ? ಫಸ್ಟ್ ಮೂವಿ ನಾನು ಅವ್ರು ನೋಡಿದ್ದು ಇದು ಬ್ರೋ. ಅಲ್ಲ, ಇಷ್ಟ ಆಗಿರೋದು? ಇಷ್ಟ ಆಗಿದೆ ನನಗೆ ಗೂಗ್ಲಿ. ನಂಗೆ ತುಂಬಾ ಇನ್ಸ್ಪೈರ್. ಗೂಗ್ಲಿ ಒಂದು ಹಾಡು ಹೇಳಿ ನೋಡೋಣ, ಯಾವ್ದಾದ್ರು ಸಡನ್. ಒಂದು ಲವ್ ಸಾಂಗ್ ಎಲ್ಲ ಇದೆಯಲ್ಲ ಬ್ರೋ ಅದರಲ್ಲಿ, ಏನೋ ಆಗಿದೆ ಮನಸ್ಸು ಹಾದಿ ತಪ್ಪಿದೆ, ಅದು. ಅಂಡ್ ಆ ಫಿಲಮ್ ನಂಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡ್ತು, ಆಕ್ಟಿಂಗ್ ಮಾಡ್ಬೇಕು ಅಂತ ಜಾಸ್ತಿ ಇನ್ಸ್ಪೈರ್ ಮಾಡ್ತು. ನಂಗೆ ರಾಮಾಚಾರಿ ಸಹ ಇಷ್ಟ ಆಗಿದೆ. ರಾಮಾಚಾರಿ ಕೂಡ ಒಳ್ಳೆ ಆಕ್ಷನ್ ಫಿಲಮ್ ಅದು. ಸೊ ನನಗೆ ನಾನು ಇವಾಗ ಆಕ್ಟಿಂಗ್ ಅಲ್ಲಿ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಅಂತಾನೆ ಬ್ರೋ, ನನಗೆ ಹೀರೋ ಆಗ್ಬೇಕಂತ ಅನ್ಸಿದೆ. ಸೊ ನನಗೆ ಇವಾಗ ಬ್ರೇಕ್ ಥ್ರೂ ಸಿಕ್ಕಿದ್ರೆ ಏನೋ ಆಕ್ಟಿಂಗ್ ಮಾಡೋಕಂತ, ನನಗೆ ಏನೋ ಒಂದು ಕತೆ ಬೇಕು ಅಂದ್ರೆ ನಂಗೆ ರಾಮಾಚಾರಿ ಕತೆ ಇಷ್ಟಪಡ್ತೀನಿ. ಆ ಫಿಲಮ್ ಅಲ್ಲಿ ಎಸ್ ಸರ್ ನೋಡ್ತೀನ, ಇವಾಗ ನಾನು ಅಲ್ಲಿ ಇದ್ರೆ ನಾನು ಹೆಂಗ್ ಮಾಡ್ತಿದ್ದೆ. ಎಗ್ರೆಷನ್ ಇದೆ, ಲವ್ ಇದೆ, ಎಮೋಷನ್ ಕೂಡ ಇದೆ, ಕಾಂಬಿನೇಷನ್ ಫ್ಯಾಮಿಲಿ ಟೈಪ್. ಸೊ ನಂಗೆ ಆ ತರ ಫಿಲಮ್ ನನಗೆ ಬೇಕು ಅಂತ ನಂಗೆ ಇಷ್ಟ ಬ್ರೋ. ಅದ್ರಲ್ಲಿ ಒಂದು ಸಾಂಗ್ ಉಂಟಲ್ಲ, ಫುಲ್ ಪವರ್ ಸಾಂಗ್, ಅದು ರಾಮಾಚಾರಿ. ಸಾಂಗ್ ಆಗ್ತಾ ಇರ್ತೀನಿ ಫೋಟೋಸ್ಗೆ. ಬಟ್ ಯಶ್ ಸರ್ ಅವ್ರದ್ದು ಇನ್ಸ್ಪಿರೇಷನ್ ಸಹ ನಂದು ಸೈಟ್ ಇಸ್ ಲೈಕ್ ಹಿ ಹ್ಯಾಸ್ ಸೆಟ್ ಅ ಬೆಂಚ್ ಮಾರ್ಕ್. ಹೌದು, ಅದೇ ಅವ್ರು ಏನ್ ಗೊತ್ತಾ, ಅವ್ರು ಹೇಳಿದ್ನ ಮಾಡೇ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಅಂಡ್ ಸ್ಟೆಪ್ ಬೈ ಸ್ಟೆಪ್ ಬಂದಿರೋದು, ಅಂಡ್ ವಿ ಹ್ಯಾವ್ ವಿಟ್ನೆಸ್ಡ್ ದ ಜರ್ನಿ. ಹೌದು. ನಿಮ್ಗೆ ಯಾವತ್ತಾದ್ರೂ ಫೀಲ್ ಆಗಿದೆಯಾ ಬ್ರೋ ವಿಡಿಯೋ ಮಾಡೋದು ನಿಲ್ಸ್ಬೇಕು ಅಂತ? ಯಾವತ್ತಾದ್ರೂ ಬೇಜಾರಾಗ ಅಯ್ಯೋ ಅಂತ? ಇಲ್ಲ ಬ್ರೋ, ನನಗೆ ಯಾವತ್ತೂ ಕೂಡ ಆತರ ಅನ್ಸಿಲ್ಲ. ವಿಡಿಯೋ ಮಾಡೋದು, ರೀಲ್ಸ್ ಬ್ಲಾಗ್ ನಿಲ್ಸ್ಬೇಕಂತ ಅನ್ಸೇ ಇಲ್ಲ. ಬಿಕಾಸ್ ನಮ್ಗೆ ಅದು ಗೊತ್ತಲ್ಲ ಬ್ರೋ, ಅದ್ರಿಂದ ನಾವು ಊಟ ಮಾಡ್ತಿದೀವಿ.
ಅದರಿಂದ ನಾವು ಅನ್ನ ತಿಂತಿದ್ದೀವಿ ಅಂತಂದ್ರೆ ಅದನ್ನ ಯಾಕೆ ನಿಲ್ಲಿಸ್ಬೇಕು ನಾವು? ದರ್ ಇಸ್ ನೋ ಪಾಯಿಂಟ್. ಅದನ್ನ ನಿಲ್ಲಿಸ್ಬೇಕು ಅಂತ ನಮ್ ತಲೆಗೆ ಬರುದ್ ಗೊತ್ತಾ, ಅಲ್ಲೇ ನಾವು ಸೋತಂಗೆ. ವೆರಿ ಗುಡ್, ವೆರಿ ಗುಡ್. ಅದೇ ನಾವು ಪದೇ ತಿದ್ದ ಮಾಡೋ ಕೆಲಸ ಮಾಡ್ತಾನೇ ಇರಬೇಕು, ಅಂಡ್ ಅದು ಇಂಪ್ರೂವ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ವೆರಿ ನೈಸ್, ವೆರಿ ನೈಸ್ಲಿ ಸೆಟ್. ಯಾವತ್ತಾದ್ರೂ ಕಮೆಂಟ್ಸ್ ನೋಡಿ ಹತ್ತಿದ್ದೀರಾ? ಹಾಂ ಬ್ರೋ, ಹತ್ತಿದ್ದೀನಿ. ಯಾವಾಗ, ಏನಾಗಿತ್ತು? ನಂಗೆ ಕಮೆಂಟ್ಸ್ ನನಗೆ ಮಾಡಲಿ ಬ್ರೋ, ನನಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಓಕೆ ನಾನು ಒಪ್ಕೋತೀನಿ. ಅದು ನಮ್ಮ ಅಮ್ಮಂಗೆ ಇಂಪ್ಯಾಕ್ಟ್ ಆದಾಗ, ನಮ್ಮ ಅಕ್ಕಂಗೆ ಇಂಪ್ಯಾಕ್ಟ್ ಆದಾಗ, ನಮ್ಮ ಕುಶಾನಿ ಬ್ರೋ ಚಿಕ್ಕ ಮಗು ಅವ್ರಿಗೂ ಇಂಪ್ಯಾಕ್ಟ್ ಆದಾಗ ನನಗದು ಒಂಥರ ಏನೋ ಫೀಲ್ ಆಯಿತು. ಏನಕ್ಕೆ ಜನಗಳು ಇಷ್ಟೊಂದು ಇನ್ವಾಲ್ವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ? ಓಕೆ, ನನಗೆ ನಾನೇನೋ ತಪ್ಪು ಮಾಡಿ ನನಗೆ ಬೈರಿ, ಓಕೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ನಮ್ಮಮ್ಮ, ಅಕ್ಕ, ಕುಶಾನಿ, ಆ ಚಿಕ್ಕ ಪಾಪು ಏನು ಮಾಡಿತ್ತು ಆ ಟೈಮಲ್ಲಿ ನಂಗೆ ಸ್ವಲ್ಪ ಬೇಜಾರಾಯಿತು, ಹತ್ತಿದ್ದೀನಿ. ಆ್ಯಂಡ್ ಅವ್ರಿಗೂ ಕೂಡ ಹೋಗಿ ಸಾರಿ ಕೇಳಿದ್ದೀನಿ. ಆ್ಯಂಡ್ ಬೇಜಾರು ಮಾಡ್ಕೊಂಬಿಡಿ, ನನ್ನಿಂದ ನಿಮಗೆ ಹರ್ಟ್ ಆಗ್ತಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ನಾವು ಹೋಗ್ಬಿಟ್ಟು ಮನೆಯವ್ರು ಕೇಳ್ಕೊಂಡಿದ್ದೀನಿ. ಹತ್ತಿದ್ದೀನಿ ಬ್ರೋ. ಸ್ನೇಹಿತರೆ, ಸೊ ಕೆಲವು ಸಲ ನಮ್ದೆಲ್ಲ ತಪ್ಪಾಗತ್ತೆ. ಅದನ್ನು ನೀವು ಫ್ಯಾಮಿಲಿಗೆ ತೊಗೊಂಡು ಹೋಗೋದು, ಅಂದರೆ ಅವರಿಗೆ ನೋವು ಕೊಡೋದು ನಮಗೆ ಇಷ್ಟ ಇಲ್ಲ, ವರುಣಿಗೆ ಇಷ್ಟ ಇಲ್ಲ. ಸೊ ಅದು ಕನ್ವೆ ಆಗುತ್ತೆ. ಸೊ ಆದಷ್ಟು ಒಳ್ಳೇದನ್ನ ಬಯಸಿ, ನಾವು ಸಹ ನಿಮಗೋಸ್ಕರ ಒಳ್ಳೇದನ್ನ ಬಯಸಿ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫ್ಯಾಮಿಲಿ ಇಂಪ್ಯಾಕ್ಟ್ ಆಗೋದು ಹೌದು. ಆ್ಯಂಡ್ ಬ್ರೋ ಎಲ್ಲರ ಲೈಫಲ್ಲೂ ತಪ್ಪು ಆಗೇ ಆಗುತ್ತೆ. ಇವಾಗ ಯಾರು ತಪ್ಪು ಮಾಡಲ್ಲ ಬ್ರೋ ಲೈಫಲ್ಲಿ. ವಿ ಲರ್ನ್ ಫ್ರಮ್ ಇಟ್ ಆ್ಯಂಡ್ ವಿ ಇಂಪ್ರೂವ್ ಅಷ್ಟೇ. ಸೊ ಸ್ನೇಹಿತರೆ, ಕ್ವೆಶನ್ಸ್ ಈಗ ಕೇಳ್ತಾ ಇದ್ವಿ. ವರುಣ್ ಅವರು 1 million ರೀಚ್ ಆಗಿದ್ದಾರೆ. ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಬಿಡಿ ದಯವಿಟ್ಟು. ಇವರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ಇವ್ರೊಬ್ಬರದೇ ಅಂತಲ್ಲ, ಕನ್ನಡದಲ್ಲಿ ಸುಮಾರು ಜನ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾರೆ. ಇವ್ರೊಬ್ಬರೇ ಅಂತಲ್ಲ, ನಾನು ಮಾಡ್ತೇನೆ, ಸುಮಾರು ಜನ ಮಾಡ್ತಿದ್ದಾರೆ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವ್ರಿಗೆ. ಹಾಗಲ್ಲ, ನಿಮ್ಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ, ಏನೋ ಕಲೀಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಚಂದ ಉಂಟು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಖುಷಿ ಆಗುತ್ತೆ. ಎನಿವೇಸ್, ನಾವು ಕಂಟಿನ್ಯೂ ಮಾಡೋಣ ಕ್ವಶನ್ಸ್ನ. ವರುಣ್, ನಿಮ್ಮ ಲೈಫಲ್ಲಿ ನಿಮಗೆ ಜನ ನಿಮ್ಮ ಬಗ್ಗೆ ಏನಾದರೂ ಎಸ್ಯೂಮ್ ಮಾಡಿರ್ತಾರೆ ಹೀಗೆ ಅಂತ, ಯಾವುದಾದ್ರು ನಿಮಗೆ ಜನರಿಗೆ ಕನ್ವೆ ಮಾಡಬೇಕು ದಟ್ ಹಾಗೆ ಇಲ್ಲ ಅನ್ಕೊಳ್ಬೇಡಿ ಅಂದರೆ ಅಸಂಪ್ಷನ್? ಬ್ರೋ, ಇವಾಗ ಪಾಸ್ಟನ್ನ ಪ್ರೆಸೆಂಟ್ಗೆ ಹೇಳ್ತಾರೆ, ಸೊ ಅದು ಮಾಡಬೇಡಿ ಅಂತ ಅಷ್ಟೇ ಬ್ರೋ. ಪಾಸ್ಟನ್ನ ಲೈಫ್ನ ಪ್ರೆಸೆಂಟಿಗೆ ಕನೆಕ್ಟ್ ಮಾಡಬಾರ್ದು ಅಂತ ನನಗೆ ಅದು ಅನಿಸುತ್ತೆ. ಸೊ ಆ ಥರ ಅಲ್ಲ. ಆ್ಯಂಡ್ ಏನೋ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಹೊಸ ಜೀವನ ಕಟ್ಕೊಂಡು ಹೋಗ್ತಿದ್ದೀವಿ. ಸೊ ಆದರೆ ಅದಕ್ಕೆ ಸಪೋರ್ಟ್ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ರೋ. ದಿಸ್ ಇಸ್ ಅ ಹಂಬಲ್ ರಿಕ್ವೆಸ್ಟ್ ಸ್ನೇಹಿತರೆ. ನೀವು ನೋಡಿ, ಇವರು ಇದರಿಂದ ಪ್ರಾಬಬ್ಲಿ ಹಿ ಕ್ಯಾನ್ ಗೆಟ್ ಮೋರ್ ಬೆಟರ್, ಇನ್ನೂ ಚೆನ್ನಾಗಿ ವರ್ಕ್ ಮೇಲೆ ಫೋಕಸ್ ಮಾಡ್ಬೋದು. ಆದಷ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಕೆಟ್ಟದ್ದು ಮಾತ್ರ ಬಯಸ್ಬೇಡಿ ಯಾರಿಗೂ ಬ್ರೋ. ಏನು ಗೊತ್ತಾ, ನಾನು ನನ್ನ ಮನ್ಸಾರೆ ಇವತ್ತವರೆಗೂ ಬ್ರೋ ಒಬ್ರಿಗೆ ಯಾವತ್ತೂ ಕೆಟ್ಟದ್ದು ಬಯಸಲ್ಲ, ಬಯಸೋದಕ್ಕೂ ಹೋಗಲ್ಲ. ನಾನು ಒಬ್ರಿಗೆ ಒಳ್ಳೇದೇ ಬಯಸೋದು ಬ್ರೋ. ಅದು ನನ್ನ ಗುಣ. ಅದು ಗೊತ್ತಿಲ್ಲ ಜನಗಳು ನನ್ನ ಯಾವ ಥರ ತಿಳ್ಕೊಂಡಿದ್ದಾರೆ ಅಂತ. ಬಟ್ ಐ ಸಪೋರ್ಟ್ ಎವ್ರಿ ಒನ್ ಬ್ರೋ. ನನ್ನ ಜೊತೆ ಯಾರೇ ಬಂದರೂ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲ ಅವ್ರಿಗೆ ಇದು ಮಾಡಿ ಅದು ಮಾಡಿ, ಅವ್ರು ಏನೋ ಕೆಟ್ಟ ದಾರಿ ಹೋಗ್ತಾರೆ, ಇಲ್ಲಿ ಮಾಡಬೇಡ, ಅದನ್ನು ಇನ್ನೂ ಒಳ್ಳೆ ದಾರಿಗೆ ಹೋಗಂತ ನಾನು ಅವ್ರಿಗೆ ಹೇಳ್ತೀನಿ. ಸೊ ನಾನು ಆ ಥರ ಇರೋದು, ನನ್ನ ಕ್ಲೋಸ್ ಸರ್ಕಲ್ ಗೊತ್ತಿರೋದು ನಾನು ಏನು ಅಂತ. ಬಿಕಾಸ್ ಇವಾಗ ಶ್ರಾವಮ್ರವ್ರಿಗೆ ಗೊತ್ತು ನಾನು ಹೆಂಗೆ, ನಾನು ಏನು ಅಂತ ಶ್ರಾವಮ್ರವ್ರಿಗೆ ಗೊತ್ತು. ಸೊ ಅಕಸ್ಮಾತ್ ಅಷ್ಟೊಂದು ಕೆಟ್ಟವನಾಗಿದ್ರೆ ನೀವು ನನ್ನ ಜೊತೆ ಸೇರ್ತಾನೆ ಇದ್ದಿಲ್ಲ ಬ್ರೋ, ಅದಲ್ವಾ? ಸೊ ಆ ಥರ ಅಲ್ಲ, ಪಾಸ್ಟ್ನ ಪ್ರೆಸೆಂಟ್ ಕನೆಕ್ಟ್ ಮಾಡಿಬಿಟ್ಟು ಫ್ಯೂಚರ್ ಒಳ್ಳೇದಾಗುತ್ತೆ ಅಷ್ಟೇ. ನೆಕ್ಸ್ಟ್, ನಿಮಗೆ ಫೇಮ್ ಬಂದಿದೆ ಬ್ರೋ, ಓವರ್ ದ ಪೀರಿಯಡ್ ಆಫ್ ಟೈಮ್ ಫೇಮ್ ಬಂದಿದೆ. ಫೇಮ್ ನಿಮ್ಮ ಲೈಫ್ನ ಯಾವಾಗಾದ್ರೂ ಕಷ್ಟ ಅಂತ ಫೀಲ್ ಮಾಡಿಸಿದ್ಯಾ? ಯಾವ್ದಾದ್ರು ಸಿಚುವೇಶನ್, ಅಯ್ಯೋ ನಾನು ಯಾಕೆ ಫೇಮಸ್ ಆದೆ ಅವ್ರು ಎಂತ ಹಾಗೆ ಏನಾದ್ರು ಸಿಚುವೇಶನ್ ಬಂದಿದ್ಯಾ? ಅಲ್ಲ ಬ್ರೋ, ನಾನು ಚಿಕ್ಕ ವಯಸ್ಸಿನ ಫೇಮಸ್ ಆಗಬೇಕು ಅಂತ ಅನ್ಕೊಂತಿದ್ದೆ. ನನ್ನ ಇವಾಗ ಆಚೆ ಹೋದ್ರೆ ಒಬ್ರು ಆಯ್ ಅಂತ ಅನ್ಬೇಕು, ಇಲ್ಲ ಫೋಟೋ ತಗೋಬೇಕಂತ ನಂಗೆ ಅನಿಸ್ತಿತ್ತು. ಸೊ ಅದಾಯಿತು, ಅದು ಡ್ರೀಮ್ ಮಾಡಿದೆ, ಅದಾಯಿತು. ಆ್ಯಂಡ್ ಒಂದೊಂದ್ಸಲಿ ಅನ್ಸುತ್ತೆ, ಇವಾಗ ಏನಾದ್ರು ಪ್ರೈವೇಟಾಗಿ ಏನಾದ್ರು ಆಚೆ ಹೋದಾಗ, ಇಲ್ಲ ಏನೋ ನಾವು ಚಿಲ್ ಮಾಡಿದಾಗ, ಸೊ ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಡೋ, ಫೋಟೋ ಮಾಡ್ಕೊಡೋ, ಅದೊಂಥರ ಭಯ ಆಗುತ್ತೆ. ಅವಾಗ ಹೆಂಗಿರೋದು ಆಚೆ ಕಡೆ ಅಂತ ಭಯ ಆಗುತ್ತೆ. ಸೊ ಒಂದು ಸ್ವಲ್ಪ ಓಕೆ, ಪ್ರೈವೇಸಿಗೆ ಸ್ವಲ್ಪ ಇದಾಗುತ್ತೆ. ನಿಮ್ಮ ಲೈಫಿಗೆ ನಮ್ರತ ಬಂದಮೇಲೆ ಏನು ಚೇಂಜಸ್ ಆಯಿತು? ಏನು ಒಳ್ಳೇದಾಯಿತು? ಯಾವ ಥರ ಇಂಪ್ಯಾಕ್ಟ್ ಆಯಿತು? ನನ್ನ ಲೈಫಿಗೆ ನಮ್ರತ ಅವ್ರು ಬಂದಾಗ ನಾನು ಸ್ವಲ್ಪ ಕಾಮ್ ಆದೆ. ಬಿಕಾಸ್ ಅವರು ತುಂಬ ಕಾಮ್ ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಅವರು. ನಮ್ಮ ಮುಂಚೆ ಅಗ್ರೆಷನ್ ಏ ಅಂತ ಆ ಥರ ಇದ್ದಿದ್ದು ನಾನು, ಅಂದರೆ ಆ ಥರ ಸರ್ಕಲಲ್ಲಿ ಇದ್ದಿದ್ದು. ಸೊ ಇವಾಗ ಸ್ವಲ್ಪ ಏನೇ ಮಾಡ್ಬೇಕಾದ್ರೂ ಯೋಚನೆ ಮಾಡಿ ತಾಳ್ಮೆ ಕಲ್ತ್ಕೊಂಡಿದ್ದೀನಿ ಅವರಿಂದ ನಾನು. ಆ್ಯಂಡ್ ನನ್ನ ಲೈಫಾಗ ಒಂದು ಸ್ವಲ್ಪ ಕಲರ್ ಬಂದಿದೆ, ಇವಾಗ ಕಲರ್ಫುಲ್ ಆಗಿದ್ದೀನಿ. ಒಂಥರ ಖುಷಿ ಆಗುತ್ತೆ ಬ್ರೋ ನನ್ನ ಲೈಫಿಗೆ ಬಂದಾಗ. ಒಂಥರ ಏನೋ ಚೇಂಜ್ ಆಗಿದೆ ನನ್ನಲ್ಲಿ. ಜನಗಳು ನೋಡ್ತಿರ್ಬೋದು ನನ್ನ ವೇ ಆಫ್ ಟಾಕಿಂಗ್ ಆಗಿರ್ಬೋದು, ನನ್ನ ವೇ ಆಫ್ ಥಿಂಕಿಂಗ್ ಆಗಿರ್ಬೋದು. ಪೂಕಿ ಆಗಿಬಿಟ್ಟಿದ್ದೀರಾ? ಪೂಕಿ ಹಸ್ಬೆಂಡ್ ಆಗಿಬಿಟ್ಟಿದ್ದೀನಿ. ಓಕೆ, ವೆರಿ ನೈಸ್. ಸೊ ಪಾಸಿಟಿವ್ ಇಂಪ್ಯಾಕ್ಟ್. ಹೌದು. ಕ್ಯಾನ್ ಯು ಲಿವ್ ಅ ಲೈಫ್ ಓನ್ಲಿ ವಿತ್ ಯೂಟ್ಯೂಬ್ ಇನ್ಕಮ್?
ಯೂಟ್ಯೂಬ್ ಮಾಡ್ತಾನೆ ನೀವು ಜೀವನ ಸಾಗಿಸ್ಬೋದಾ? ಇಲ್ಲ ಬ್ರೋ, ಬರೀ ಯೂಟ್ಯೂಬ್ ಮಾಡ್ಕೊಂಡೆ ಜೀವನ ಸಾಗಿಸೋಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ಬಿಸ್ನೆಸ್ಗಳು ನಮ್ಮ ಜೊತೆ ಇರಲೇಬೇಕು. ಕೆಲಸ ಮಾಡಿ ಬ್ರೋ, ಒಂದೇನೆ ನಂಬ್ಕೊಂಡಿರೋದಕ್ಕಾಗಲ್ಲ. ಇವಾಗ ಗೊತ್ತಿಲ್ಲ, ಎಲ್ಲ ತುಂಬಾ ಜನ ಯೂಟ್ಯೂಬ್ ಮಾಡ್ಬೇಕು, ಈಗ ನಿಮ್ನ ನೋಡಿ ಇನ್ಸ್ಪೈರ್ ಆಗಿ ಯೂಟ್ಯೂಬರ್ ಆಗ್ಬೇಕು, ಖಾಲಿ ಯೂಟ್ಯೂಬ್ ಇಂದ ಬದುಕ್ಬೋದಾ? ಏನು ಹೇಳ್ತೀರಾ ಜನರಿಗೆ? ಬ್ರೋ, ಬರೀ ಯೂಟ್ಯೂಬ್ ಇಂದ ಬದುಕೋಕ್ಕಾಗಲ್ಲ. ಬಿಕಾಸ್ ಏನು ಗೊತ್ತಾ, ಇವಾಗ ನಾವು ಯೂಟ್ಯೂಬಲ್ಲಿ ಏನು ವಿಡಿಯೋಸ್ ಮಾಡ್ತಿದ್ವಿ ಅದಕ್ಕೆ ನಾವು ಅಷ್ಟೇ ದುಡ್ಡು ಹಾಕಬೇಕು. ಇವಾಗ ಅಲ್ಲಿಂದ ದುಡ್ಡು ಬರುತ್ತೆ, ಅದು ಕಿತ್ಬಿಟ್ಟು ಮತ್ತೆ ನಾವು ಅಲ್ಲೇ ಹಾಕ್ತೀವಿ. ಈಗ ಒಂದು ವೀಡಿಯೋ ಮಾಡೋಕಂದ್ರೆ ಅಷ್ಟೇ ಖರ್ಚಿರುತ್ತೆ, ಕ್ಯಾಮ್ರಾ ಟೀಮ್ ಆಗಲಿ, ಎಡಿಟಿಂಗ್ ಟೀಮ್ ಆಗಿರಲಿ, ಆಮೇಲೆ ನಾವು ಅಲ್ಲಿ ದುಡ್ಡು ಖರ್ಚು ಮಾಡೋದಾಗಿರಲಿ, ನಮ್ಮ ಫ್ಯಾಮಿಲಿಗೆ ಆಗಿರಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅಲ್ಲಿ ತೆಗೆದು ಅಲ್ಲೇ ಹಾಕ್ತೀವಿ. ಬಿಕಾಸ್ ಅದನ್ನ ನಾವು ಜಾಸ್ತಿ ಅಮೌಂಟ್ನ ಸೇವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಬಿಸ್ನೆಸ್ ನಡೀತಾ ಇರಬೇಕು, ಒಂದಲ್ಲ 2 ಬಿಸ್ನೆಸ್ಗಳು ನಡೀತಾ ಇರಬೇಕು. ಇವಾಗ ನಂದು ಡ್ರೀಮ್ ಟ್ರಾವೆಲ್ಸ್ ಅಂತ ಒಂದು ಬಿಸ್ನೆಸ್ ಇದೆ, ಟ್ರಾವೆಲ್ ಬಿಸ್ನೆಸ್, ಅದು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ಕಾಂಬಿನೇಷನ್ ಇರಬೇಕು. ಯೂಟ್ಯೂಬ್ ಇಸ್ ಒನ್ ಸೋರ್ಸ್ ಆಫ್ ಇನ್ಕಮ್ ಅಷ್ಟೇ ಸ್ನೇಹಿತರೆ. ಸೊ ಯೂಟ್ಯೂಬ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಇನ್ಕಮ್, ಬಟ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಇಟ್ ಇಸ್ ಅ ಲಿಟಲ್ ಟ್ರಿಕಿ, ಏನಾದರೂ ರಿಸ್ಕಿ ಆಗ್ಬೋದು. ಸೊ ಅದ್ರ ಜೊತೆ ಬೇರೆ ಏನಾದರೂ ವಹಿವಾಟನ್ನ ಮಾಡಬೇಕು ನೀವು, ಆಗ ಬ್ಯಾಲೆನ್ಸ್ ಇರುತ್ತೆ. ಹೌದು. ವ್ಯೂಸ್ ಜಾಸ್ತಿ ಬೇಕಾ ಅಥವಾ ಕ್ವಾಲಿಟಿನ? ಜಾಸ್ತಿ ವ್ಯೂಸ್ ಬಂದರೆ ಒಳ್ಳೇದಾ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ, ಅಥವಾ ಕ್ವಾಲಿಟಿ ಒಳ್ಳೆಗಿರ್ಬೇಕಾ? ನಿಮ್ಗೇನು ಹೇಳ್ತೀರಾ? ಬ್ರೋ, ಕ್ವಾಲಿಟಿ ಜಾಸ್ತಿ ಇರಬೇಕು. ಬಿಕಾಸ್ ಇವಾಗ ಏನು ಗೊತ್ತಾ, ಕ್ವಾಲಿಟಿ ಜಾಸ್ತಿ ಇದ್ರೆ ಆಟೋಮೆಟಿಕ್ ವ್ಯೂಸ್ ಬಂದೇ ಬರುತ್ತೆ. ಇವಾಗ ಫಸ್ಟ್ ಫೋಕಸ್ ಕ್ವಾಲಿಟಿ ಇರಬೇಕು. ನಮ್ಮ ವೇ ಆಫ್ ಮಾತಾಡೋ ರೀತಿ, ತೋರ್ಸೋ ರೀತಿ, ಆಂಗಲ್, ಫ್ರೇಮ್ಸ್, ಅದು ಕಂಟೆಂಟ್ ಚೆನ್ನಾಗಿದ್ರೆ ಆಟೋಮೆಟಿಕ್ ವ್ಯೂಸ್ ಬಂದೇ ಬರುತ್ತೆ. ಸೊ ಫೋಕಸ್ ಆನ್ ಕ್ವಾಲಿಟಿ ರಾದರ್ ದೆನ್ ಜಸ್ಟ್ ವ್ಯೂಸ್. ನಿಮ್ಮ ಇಡೀ ಕಾಂಟೆಂಟ್ ಜರ್ನಿಯಲ್ಲಿ ಹಾರ್ಡೆಸ್ಟ್ ಪಾರ್ಟ್ ಏನಾಗಿತ್ತು? ಅಂದ್ರೆ ತುಂಬಾ ಕಷ್ಟ ಇರುವ, ಈಗ ವಿಡಿಯೋ ಮಾಡೋದ್ರಲ್ಲಿ ಇರ್ಬೋದು, ಶೂಟಿಂಗ್ ಮಾಡೋದ್ರಲ್ಲಿ ಇರ್ಬೋದು, ಸ್ಕ್ರಿಪ್ಟ್ ಎಡಿಟು, ಅದು ಆಕ್ಟಿಂಗು, ಯಾವುದು ಕಷ್ಟದ ಪಾರ್ಟ್ ನಿಮ್ಗೆ? ಕಷ್ಟ ಫೀಲ್ ಆದ ಪಾರ್ಟ್ ಏನು ಓವರ್ ಆಲ್? ನನಗೆ ಇಲ್ಲೋರ್ಗೆ ಅದು ಕಷ್ಟ ಅಂತಾನೆ ಅನ್ಸಿಲ್ಲ ಬ್ರೋ. ಕಂಟೆಂಟ್ ಕ್ರಿಯೇಷನ್ ನಂಗೇನು ಅಷ್ಟು ಕಷ್ಟ ಅಂತ ಅನ್ಸಿಲ್ಲ. ಬಿಕಾಸ್ ನಂಗೆ ಯೋಚನೆ ಜಾಸ್ತಿ ಇದೆ, ಇನ್ನು ಜನಗಳು ಜಾಸ್ತಿ ತೋರಿಸ್ಬೇಕು, ಇನ್ನು ಬೇರೆ ತರ ಮಾಡಬೇಕು, ಕ್ರಿಯೇಟಿವಿಟಿ ಇದೆ. ಆ್ಯಂಡ್ ನನಗೆ ಅಕಸ್ಮಾತ್ ಅದು ಕಷ್ಟ ಅಂತ ಅನ್ಸಿದ್ರೆ ನಾನು ಇಲ್ಲಿವರೆಗೂ ನಾನು ರೀಚ್ ಆಗ್ತಿರ್ಲಿಲ್ಲ. ಸೊ ನಮ್ಮ ಕೆಲಸನ ನಾವು ಈಸಿ ಅಂತ ಅನ್ಕೋಬೇಕಷ್ಟೇ. ಸೊ ಸ್ನೇಹಿತರೆ, ವರುಣ್ ಈಸಿಯಾಗಿ 1 ಮಿಲಿಯನ್ ರೀಚ್ ಆಗಿದ್ದಾರೆ. ಕಷ್ಟನೇ ಪಟ್ಟಿಲ್ಲ. ಆ ಥರ ಅಲ್ಲ ಬ್ರೋ, ಕಷ್ಟಪಟ್ಟಿದ್ದೀನಿ, ಬಟ್ ಅಷ್ಟೊಂದು ಕಷ್ಟಪಟ್ಟಿಲ್ಲ. ನೈಸ್. ಅಂದ್ರೆ ಅಷ್ಟೊಂದು ಕಷ್ಟಪಟ್ಟೆ ಅಂತನಿಲ್ಲ, ಕಷ್ಟಪಟ್ಟಿದ್ದೀನಿ ಬ್ರೋ. ನಿಮ್ಮ ಫೇವ್ರೆಟ್ ವ್ಲಾಗ್ ಯಾವುದು ಬ್ರೋ ಇಷ್ಟ ತನಕ, ಅಂಡ್ ಯಾಕೆ? ಇಡೀ ಕರಿಯರ್ ಅಲ್ಲಿ ಇಷ್ಟು ವ್ಲಾಗ್ಸ್ ಮಾಡಿದೀರಾ, ಫೇವ್ರೆಟ್ ವ್ಲಾಗ್ ಅಂತ ನಿಮ್ ತಲೆಗೆ ಬರೋ ಫಸ್ಟ್ ಒಂದು ವ್ಲಾಗ್ ಯಾವುದು? ಒಂದು ವ್ಲಾಗ್ ಆ ತಲೆಗೆ ಬರೋದು ಅಂತ ಅಂದ್ರೆ ಹಿಂಗ್ ಕೇಳ್ಬಿಟ್ರೆ ಹಿಂಗೆ ಬ್ರೋ, ಎಲ್ಲ ಫೇವ್ರೆಟ್ ವ್ಲಾಗ್ ಬರೋದು. ಒಂದು ಸ್ಪೆಷಲ್ ಇರತ್ತಲ್ಲ. ಸ್ಪೆಷಲ್ ವ್ಲಾಗ್ ಅಂದ್ರೆ ಯೋಚನೆ ಮಾಡ್ಬೇಕಲ್ಲ ಇದಕ್ಕೆ ನಾನು. ಈಗ ನಂದು ಸ್ಪೆಷಲ್ ವ್ಲಾಗ್, ನಾನು ಆಫೀಸ್ ಬಿಲ್ಡ್ ಮಾಡಿದೆ, ಅದು ನಂದೊಂದು ಸ್ಪೆಷಲ್ ವ್ಲಾಗ್. ಸೊ ನಿಮ್ದು ಆ ತರ ಸ್ಪೆಷಲ್ ವ್ಲಾಗ್ ಏನು ಇಡೀ ವ್ಲಾಗ್ಸ್ ಅಲ್ಲಿ? ಇಷ್ಟದ್ದು ಕುಶಾನಿ ಹುಟ್ಟಿದ್ ಬ್ರೋ, ಕುಶಾನಿ ಹುಟ್ಟಿರೋ ವ್ಲಾಗ್. ಆ ವ್ಲಾಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ನಮ್ಮ ಆ ಟೈಮಲ್ಲಿ ನಮ್ಮ ಅಪ್ಪ ತೀರೋಗ್ಬಿಟ್ಟಿದ್ರು ಒಂದು 3 years 4 years ಬ್ಯಾಕು. ಸೊ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿಗೆ ಫಸ್ಟು ಒಂದು ಹೊಸ ಪಾಪು ಅಂತ ಅಂದ್ರೆ ಹೊಸ ಕ್ಯಾಟಗರಿ ಅಂತ ಬಂದಿದ್ದು ಕುಶಾನಿ. ಸೊ ನಾನು ನಮ್ಮ ಅಪ್ಪನ ನೋಡ್ತೀನಿ ಅವಳಲ್ಲಿ, ಕುಶಾನಿಲಿ ನಮ್ಮ ಅಪ್ಪನ ನೋಡ್ತೀನಿ. ಸೊ ನನಗೆ ಆ ವ್ಲಾಗು ಸಿಕ್ಕಾಪಟ್ಟೆ ಇಷ್ಟ. ಎಮೋಷನಲ್ ಕನೆಕ್ಷನ್ ಇದೆ ಅದರಲ್ಲಿ. ಜನನು ತುಂಬಾ ಇಷ್ಟ. ಅದೊಂದು 1.7 million 1.8 million ಹೋಗಿತ್ತು ವ್ಯೂಸ್. ಹೌದಾ? ಇದು ಯಾವಾಗ? 2022 ಅಲ್ಲ, 2-3 ವರ್ಷ ಅದಾದ್ಮೇಲೆ ಯಾವ್ದು ಬೆಸ್ಟ್ ವ್ಲಾಗ್ ಬಂದಿಲ್ವಾ? ಬಂತು, ಎಲ್ಲ ಬಂತು ಬ್ರೋ. ಬಟ್ ಅದು ನಂಗೆ ಒಂದ್ ಕೇಳಿದ್ರೆ ಗೊತ್ತಾ, ಅದು ಒಂದು ನಂಗೆ ತುಂಬಾ ಇಷ್ಟ. ವೆರಿ ನೈಸ್. ನಿಮ್ಮ ಲೈಫಲ್ಲಿ ಫ್ರೆಂಡ್ಸಿನ ಇಂಪಾರ್ಟೆನ್ಸ್ ಏನು? ಹೇಗಿರ್ಬೇಕು ಫ್ರೆಂಡ್ಸ್ ಅಂದ್ರೆ? ವಾಟ್ ಡು ಯು ಅಂಡರ್ಸ್ಟ್ಯಾಂಡ್? ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಫ್ರೆಂಡ್ಸ್ ಅಂದ್ರೆ ಹೇಗಿರ್ಬೇಕು, ಇಂಪಾರ್ಟೆನ್ಸ್ ಅಂತ? ಬ್ರೋ, ಒಂದು ಫ್ರೆಂಡ್ಶಿಪ್ ನಂಗೆ ಫ್ರೆಂಡ್ಶಿಪ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಬ್ರೋ. ಬಿಕಾಸ್ ನಾನು ಫ್ಯಾಮಿಲಿಗಿಂತ ಜಾಸ್ತಿ ಇಷ್ಟಪಡೋದೆ ಫ್ರೆಂಡ್ಸ್ನ ಫಸ್ಟ್. ನಾನು ಫ್ರೆಂಡ್ಸ್, ಇವಾಗ ನಾನು ಯಾವುದೇ ಈವೆಂಟ್ಸ್ ಆಗಿರಲಿ, ನಾನು ಏನೇ ಫಂಕ್ಷನ್ ಆಗಿರಲಿ, ಏನೇ ಆಗಿರಲಿ, ಫಸ್ಟು ಕರೆದೆ ನನ್ನ ಫ್ರೆಂಡ್ಸ್ನ ಫಸ್ಟು. ಬಿಕಾಸ್ ನಾನು ಫ್ರೆಂಡ್ಸ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಆ್ಯಂಡ್ ಫ್ರೆಂಡ್ಶಿಪ್ನ ಹೆಂಗೆ ಗೊತ್ತಾ ಬ್ರೋ ಮಾಡಬೇಕು, ನಾವು ಇವಾಗ ಅವ್ರು ನಂಗೆ ಒಂದು ಹೆಲ್ಪ್ ಮಾಡಿದ್ರೆ ನಾವು ಅವ್ರಿಗೆ 2 ಹೆಲ್ಪ್ ಮಾಡಬೇಕು. ಸೊ ಅದು ಫ್ರೆಂಡ್ಶಿಪ್ ಅಂದರೆ. ಅವ್ರು ಸ್ವಲ್ಪ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ನಾವು ಡಬಲ್ ಆ್ಯಡ್ ಮಾಡಬೇಕು ಅವ್ರಿಗೆ. ಆ್ಯಂಡ್ ಯಾವತ್ತೂ ಕೂಡ ಅವ್ರಿಗೆ ಹರ್ಟ್ ಮಾಡಬಾರ್ದು, ಆ್ಯಂಡ್ ಬೇಜಾರು ಮಾಡ್ಬೋದು. ಅಕಸ್ಮಾತ್ ಅವರೇ ನಮ್ಮ ಜೊತೆ ಜಗಳ ಆದ್ರೂ ಕೂಡ ನಾವು ಓಕೆ ಕಾಮ್ ಆಗಿರ್ಬೇಕು. ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್. ಫ್ರೆಂಡ್ಸ್ ಅಂತ ಹೇಳುವಾಗ ನಮಗೆ ತೇಜಸ್ ನೆನಪಾಗ್ತಾರೆ. ಯು ಮಿಸ್ ಹಿಮ್ ಬ್ರೋ? ಪ್ರೆಸೆಂಟ್ ಕೂಡ ನಾವು ಮಿಸ್ ಮಾಡ್ಕೋತೀನಿ. ಬಿಕಾಸ್ ಅವ್ರು ಇರ್ತಿದ್ರೆ ಇನ್ನೂ ಸಹ ನಿಮ್ದು ಗ್ರೋತ್ ಜಾಸ್ತಿ ಆಗ್ತಿತ್ತು, ತುಂಬಾ ಜಾಸ್ತಿ ಆಗ್ತಿತ್ತು. ಬಿಕಾಸ್ ಹೆಂಗ್ ಗೊತ್ತಾ ಬ್ರೋ, ಇವಾಗ ಎಲ್ಲ ಫ್ರೆಂಡ್ಸ್ಗಳು ಅಷ್ಟೊಂದು ಲಾಯಲ್ ಆಗಿರಲ್ಲ ನಮ್ಮ ಜೊತೆಗೆ. ಸೊ ಆ ತೇಜಸ್ ಅಂತ ಬಂದರೆ ಅವ್ನು ತುಂಬ ಲಾಯಲ್ ಆಗಿದೆ. ಆ್ಯಂಡ್ ನಾನೆಲ್ಲ ಪ್ರತಿಯೊಂದು ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದು. ಆ್ಯಂಡ್ ನಾನು 1 million ರೀಚ್ ಮಾಡೋದಕ್ಕೆ ಅವ್ನು ಸ್ವಲ್ಪ ತುಂಬ ಹೆಲ್ಪ್ ಇದೆ. ನಾನು ಮೀಟ್ ಆಗಿದ್ದೀನಿ. ಜೆಮ್ ಆಫ್ ಅ ಪರ್ಸನ್. ಹೌದು. ಹಾಂ ಬ್ರೋ, ಹೇಳಿ ಬ್ರೋ.
ತುದಿ ಕಾಲಲ್ಲಿ ಇರ್ತಾನೆ. ಎಲ್ಲ ಮಾಡ್ಲಿಕ್ಕೆ ಹೌದು. ಆಲ್ರೆಡಿ ಶೂಟ್ ಇರ್ಲಿ, ವರ್ಕ್ ಇರ್ಲಿ, ಸಪೋರ್ಟ್ ಇರ್ಲಿ. ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಲಾಸ್ಟ್ ಹಿಮ್. ಬಟ್ ಅವ್ರ ಮೇಲಿಂದ ನೋಡ್ತಾ ಇದ್ರೆ ಖುಷಿ ಪಟ್ಟಿರ್ತಾನೆ ಬ್ರೋ ನಿಜವಾಗ್ಲೂ. yes. ಅವನು ಹೇಳ್ತಿದ್ದ ಏನೋ ಮಾಡ್ಬೇಕು ನಮ್ ಏನೋ trip- ಮಾಡು ಅಂತ. ಟ್ರಿಪ್ ಎಲ್ಲ ಹೋಗಿದ್ವಿ ನಾವು ಇಬ್ಬರ ಜೊತೆ. ನಾವು ಉಡುಪಿ ಒಂದ್ಸಲ ಟ್ರಿಪ್ ಹೋಗಿದ್ವಿ, ಗಮ್ಮತ್ ಮಾಡಿದ್ವಿ. ಒಳ್ಳೆ ಫನ್. ಅವ್ನು ಇದ್ರೆ ಒಂಥರ ಜಾಮ್ ಪ್ಯಾಕ್ಡ್ ಬ್ರೋ. ನಾವು ಇವಾಗ ಅಕಸ್ಮಾತ್ ನಂಗೆ ಇವಾಗ ಏನೋ ಒಂದು ಲೋನ್ಲಿ ಫೇಸ್ ಸುಮ್ಮನೆ ಕೂತ್ಕೊಂಡಿರ್ತೀವಿ ಅನ್ಕೊಳ್ಳಿ, ಅವ್ನು ಬಂದು ನಂಗೆ ಕಾಮಿಡಿ ಮಾಡೋದು, ನಗ್ಸೋದು. ಬಟ್ ಅವನು ನಿಮ್ ಜೊತೆ ಹೇಗೆ ನನ್ ಜೊತೆ ಬೇರೆ ನನ್ ಜೊತೆ ಒಂದು ಪ್ರಾಪರ್ ಬ್ರದರ್ ತರ ಇದ್ದ ಹಾ ಬ್ರೋ ಆದ್ರೆ ನಾನ್ ನಿಮ್ ದೂರದಿಂದ ನೋಡೋ ನಿಮ್ ಜೊತೆ ಕ್ಯಾರೆಕ್ಟರ್ ಫನ್ ಫನ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್. ನನಗೆ ಬ್ರೋ ನನಗೆ ಫಸ್ಟ್ ಟೈಮ್ ಫ್ರೆಂಡು ಅಂತ ಆಗಿದೆ ತೇಜಸ್. ನಾನು ಸ್ಕೂಲ್ ಟೈಮಲ್ಲಿ 4th ಸ್ಟ್ಯಾಂಡರ್ಡ್ ಫಸ್ಟ್ ಟೈಮ್ ಫ್ರೆಂಡ್ ಆಗಿದ್ದು. ಅವಾಗಿಂದ ಇಲ್ಲವರೆಗೂ ಜೊತೆಗಿದ್ವಿ. ನಮ್ಮ ಫ್ರೆಂಡ್ಶಿಪ್, ವಾಟ್ ಈಸ್ ದ ಒನ್ ಥಿಂಗ್ ಯು ಲರ್ನ್ಡ್ ಫ್ರಮ್ ಮೀ ಇನ್ ಅವರ್ ಫ್ರೆಂಡ್ಶಿಪ್? ಈಗ ನಾನು ನಿಮ್ಮಿಂದ ಕಲ್ತಿದ್ದೀನಿ, ನೀವು ನನ್ನಿಂದ ನೀವು ಏನ್ ಕಲ್ತ್ರಿ? ನಿಮ್ಮಿಂದ ನಾನು ಡಿಸಿಪ್ಲಿನ್ ಕಲಿತೆ, ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ ಕಲಿತೆ, ಆ್ಯಂಡ್ ದುಡ್ಡು ಮಾಡೋದು ಕಲಿತೆ ಬ್ರೋ. ಓಪನ್ ಆಗಿ ಹೇಳ್ಬೇಕು, ಬಿಸ್ನೆಸ್ ಸ್ಟ್ರಾಟಜಿ ಕಲಿತೆ. ಇಷ್ಟು ಕಲ್ತಿದ್ದೀನಿ ಬ್ರೋ. ಆ್ಯಂಡ್ ಫ್ರೆಂಡ್ಶಿಪ್ ಬಾಂಡ್ ಕಲ್ತಿದ್ದೀನಿ. ನೋಡಿ ಇವಾಗ ನಾವು ಎಷ್ಟೇ ಕಾಲ ಹೇಳಿಬೋದು, ನಿಮಗೆ ಏನೇ ಮಾಡೋದು ಅದನ್ನ ನೀವು ಕ್ಯಾಜುವಲ್ ಆಗಿ ತೊಗೊತೀರಾ. ಇವಾಗ ಬೇರೆ ಬಿಸ್ನೆಸ್ ಪರ್ಸನ್ ಎಲ್ಲ ಇವಾಗ ಅಕಸ್ಮಾತ್ ನಾವು ಅಷ್ಟು ಕಾಮಿಡಿ ಮಾಡಿದ್ರೆ ಅಷ್ಟು ಕ್ಯಾಜುವಲ್ ತೊಗೊಳಲ್ಲ ಯಾರೂ. ನೀವು ಅದನ್ನ ನಾರ್ಮಲ್ ಆಗಿ ತೊಗೊತೀರಿ, ಬಿಕಾಸ್ ಅವ್ರ ಫ್ರೆಂಡ್ ಅಂತ ತೊಗೊತೀರಾ. ಅದನ್ನ ಕಲ್ತಿದ್ದೀನಿ. ಫಿಟ್ನೆಸ್ ಅಂತ ಹೇಳುವಾಗ ಏನ್ ಕಲ್ತ್ರಿ? ಈಗ ನೀವು ನಂಗೆ ಮೀಟ್ ಆಗಿರೋ ಫಿಟ್ನೆಸ್ ಇಂದ. ಹೌದು. ಸೊ ವಾಟ್ ವ್ಯಾಲ್ಯೂ ಡಿಡ್ ಐ ಆಡ್ ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್? ನಿಮ್ ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ನೀವೇ ಮಾಡಿದ್ದು. ಹೌದು. ಫಿಟ್ನೆಸ್ ಅಂತ ಬಂದರೆ ಫಸ್ಟ್ ನಾನು ಬರೀ ಜಿಮ್ ಮಾಡಬೇಕು, ಬಾಡಿ ಬರುತ್ತೆ, ಜಿಮ್ ಮಾಡಬೇಕು ಅಂತ ಅನ್ಕೊಂತಿದ್ದೆ. ಬಟ್ ಜಿಮ್ ಮಾಡೋದು ಮಾತ್ರ ಅಲ್ಲ, ನೀವು ಫಸ್ಟ್ ನಂಗೆ ಹೇಳ್ಕೊಟ್ಟಿದ್ದು ಕರೆಕ್ಟಾಗಿ ಕ್ಯಾಲೋರಿ ಡೆಫಿಷಿಯೆಂಟ್ ಆಗಿ ಊಟ ಮಾಡಬೇಕು ಅಂತ, ಫುಡ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಟ್ರಿ. ಅದನ್ನ ಕಲಿತೆ ನಾನು. ವೆರಿ ಗುಡ್. ಸೊ ಒಂದು ವಿಷಯ ಸ್ನೇಹಿತರೆ, ತುಂಬಾ ಜನ ಗಂಟೆಗಟ್ಟಲೆ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾರೆ. ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಆಬ್ಸ್ ಆರ್ ಮೇಡ್ ಇನ್ ದ ಕಿಚನ್. ಹೌದು. ನಿಮ್ಮ ಹೆಲ್ತ್ ನಿಮ್ಮ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿಟ್ನೆಸ್ ಮಾತ್ರ ಅಲ್ಲ, ಓವರ್ ಆಲ್ ಹೆಲ್ತ್. ಈಗ ನಿಮ್ಮ ಮಮ್ಮಿನೂ ಡಯಟ್ ಮಾಡ್ತಾರೆ, ಯಾಕೆ? ಅವ್ರಿಗೆ ಇಂಪಾರ್ಟೆನ್ಸ್ ಗೊತ್ತಾಯ್ತು, ಅವೇರ್ನೆಸ್ ಸ್ಪ್ರೆಡ್ ಆಗಿದೆ. ಅಂದ್ರೆ ಅವ್ರು ಜಾಸ್ತಿ ಏನು ವರ್ಕೌಟ್ ಅವ್ರ ಆಹಾರ ಎಷ್ಟು ಚಂದ ಮೀಲ್ ಮಾಡೋದು. ಸೊ ಎಲ್ರು ಏಜ್ ಆದವರು, ಕಮ್ಮಿ ಇದ್ದವ್ರು, ಎಲ್ಲರೂ ನಿಮ್ಮ ಆಹಾರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ 70% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಕ್ಕೆ. ಆ್ಯಂಡ್ ಇವ್ರು ಹೇಳಿದ್ರು ನನಗೆ ಫಸ್ಟ್ ಮೀಟ್ ಆದಾಗ, ಬ್ರೋ ವರ್ಕೌಟ್ ಬರೀ 30% ಅಷ್ಟೇ, 70% ಡಯಟು ಅಂತ. ಸೊ ಅದನ್ನ ನಾನು ಎಲ್ರಿಗೂ ಹೇಳ್ಕೊಂಡ್ಬರ್ತೀನಿ, ನೀವು ನಂಗೆ ಹೇಳಿದ್ನ. ವೆರಿ ಗುಡ್. ಅದಾದ್ಮೇಲೆ ಸ್ಯಾಮು ಟ್ರಾನ್ಸ್ಫಾರ್ಮ್ ಮಾಡೋದು ನೆಕ್ಸ್ಟ್ ಆಗಿ. ವೆರಿ ನೈಸ್. ಇನ್ನು ನೆಕ್ಸ್ಟ್ ಬ್ರೋ, ಬಿಗ್ಗೆಸ್ಟ್ ಫಿಯರ್ ಆಸ್ ಅ ಕ್ರಿಯೇಟರ್. ಏನ್ ಭಯ? ಎಲ್ರಿಗೂ ಭಯ ಇರತ್ತೆ ಬ್ರೋ. ನಾನು ಭಯ ಇಲ್ಲದ ಜನ ಅಂತ ಹೇಳಕ್ಕಾಗಲ್ಲ. ಒಂದೊಂದ್ಸತಿ ಹೆದರಿಕೆ ಇರತ್ತೆ. ಏನ್ ಹೆದರಿಕೆ ಇರತ್ತೆ? ಕ್ರಿಯೇಟರ್ ಆಗಿ ಬಿಗ್ಗೆಸ್ಟ್ ಫಿಯರಾ? ನಂಗೆ ಹತ್ರ ಏನು ಭಯ ಆಗಿಲ್ಲ ಬ್ರೋ ಇದುವರೆಗೂ. ಅಂದರೆ ಏನು ಕೆಟ್ಟದ್ದು ತೋರಿಸ್ಬಾರ್ದು ಅಂತ. ಇವಾಗ ನಾವೇನೋ ಪಾರ್ಟಿ ಮಾಡ್ತಿರ್ತೀವಿ, ಸೊ ಅದನ್ನ ಜನ ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗಬಾರ್ದು. ಇವಾಗ ನಾವು ಬ್ರೋ ಪ್ರತಿಯೊಬ್ರು ಎಲ್ಲ ಮಾಡ್ತಾರೆ, ಗಮ್ಮತ್ ಮಾಡ್ತಾರೆ. ಸೊ ನಮ್ಮನ್ನ ನೋಡಿ ಇವ್ರು ಮಾಡ್ತವನೆ ನಾನು ಮಾಡಬೇಕು ಅಂತ ಅನ್ಕೊಂಬಾರ್ದು. ಸೊ ಅದು ಸ್ವಲ್ಪ ಭಯ ಇದೆ. ನಾನು ಇವಾಗ ಏನೋ ಮಾಡ್ತಿರ್ಬೇಕಾದ್ರೆ ಅದು ವೆರಿ ಕೇರ್ಫುಲ್. ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗಬಾರ್ದು. ಜನರಿಗೆ ಯಾವತ್ತೂ ಒಳ್ಳೆದೇ ರೀಚ್ ಆಗಬೇಕು, ಒಳ್ಳೆದೇ ಆಗಬೇಕು. ವೆರಿ ನೈಸ್. ದಟ್ ಈಸ್, ಅದು ಬೀಂಗ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾರೆ. ದಟ್ ಈಸ್ ಬಿಕಾಸ್ ನಮ್ಮನ್ನೆಲ್ಲ ನೋಡೋದು ಫ್ಯಾಮಿಲಿ ಮತ್ತೆ ಚಿಕ್ಕ ಮಕ್ಕಳು ನೋಡ್ತಾರೆ, ಅದೆಲ್ಲ ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ. ನಿಮ್ಗೆ ಯಾಕೆ ಅನ್ಸಿದ್ದು ನೀವು ಜಿಮ್ ಹೋಗ್ಬೇಕು, ಫಿಟ್ ಆಗ್ಬೇಕು ಅಂತ ಫಸ್ಟ್ ಟೈಮ್? ನಂಗೆ ಅವಾಗ ಸಣ್ಣಗಿದೆ ಬ್ರೋ, ಆ್ಯಂಡ್ ಅಷ್ಟು ಯಾರು ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಚಿಕ್ಕ ಹುಡುಗ. ನೀವು ಫಿಟ್ ಆದ್ಮೇಲೆ ರೆಸ್ಪೆಕ್ಟ್ ಸಿಕ್ತು ಬ್ರೋ. ಹೌದು, ತುಂಬಾ ಏನಾಗಿದೆ. ಸೊ ಸ್ನೇಹಿತರೆ, ಇದೇ ನಾನು ಹೇಳ್ತಿರೋದು, ನಾವು ಫಿಟ್ ಆಗಿದ್ರೆ ಜನ ನಮ್ಮನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ. ಯಾಕಂದ್ರೆ ಎಲ್ರಿಗೂ ಫಿಟ್ ಆಗಲ್ಲ. ಕಷ್ಟಪಟ್ಟು ವರ್ಷಗಟ್ಲೆಯಿಂದ ಫಿಟ್ ಆಗೋದು. ಸೊ ನೀವು ಅದನ್ನ ಅಚೀವ್ ಮಾಡಿದ್ರೆ 101% ನೀವು ರೆಸ್ಪೆಕ್ಟ್ ಗೇನ್ ಮಾಡ್ತೀರಾ. ದಿಸ್ ಇಸ್ ಅ ಲರ್ನಿಂಗ್ ಫ್ರಮ್ ವರುಣ್, ದಿಸ್ ಇಸ್ ಲರ್ನಿಂಗ್ ಫಾರ್ ಮೀ, ದಿಸ್ ಇಸ್ ಲರ್ನಿಂಗ್ ಫಾರ್ ಎನಿವನ್ ಹೂ ಇಸ್ ಗೆಟಿಂಗ್ ಫಿಟ್ ಅಂಡ್ ಕಾನ್ಸಂಟ್ರೇಟಿಂಗ್ ಆನ್ ದೇರ್ ಹೆಲ್ತ್. ಹೌದು. ರೆಸ್ಪೆಕ್ಟ್, ಕಾನ್ಫಿಡೆನ್ಸ್, ವ್ಯಾಲ್ಯೂ ಎಲ್ಲ ಇನ್ಕ್ರೀಸ್ ಆಗ್ಬಿಡುತ್ತೆ. ಇದು ಖಾಲಿ ವೇಟ್ ಲಾಸ್ ಮಾತ್ರ ಅಲ್ಲ ಬ್ರೋ. ಹೌದು ಬ್ರೋ. ಬಟ್ಟೆ ಹಾಕೋದು ಚೆನ್ನಾಗಿ ಕಾಣುತ್ತೆ. ಹೌದು, ನಾವೇನ್ ಬಟ್ಟೆ ಹಾಕ್ತಿವಿ ಚೆನ್ನಾಗಿ ಕಾಣುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದೊಂದು ತುಂಬಾ ಡೀಪ್ ಕ್ವೆಶ್ಚನ್. ಕ್ಯಾಮ್ರಾದಲ್ಲಿ ಯಾವಾಗ್ಲೂ ಖುಷಿ ಇರ್ತೀರಾ, ಈಗಲೂ ನಗ್ನಾಗ್ತಾ ಇರ್ತೀರಾ. ಇನ್ ರಿಯಲ್ ಲೈಫ್ ಅಲ್ಲಿ ಏನ್ ಕತೆ? ನೋವಿದ್ಯಾ ಏನಾದ್ರು? ಅಥವಾ ರಿಯಲ್ ಲೈಫ್ ಅಲ್ಲಿ ಡೀಪ್ ಡೌನ್ ಖುಷಿ ಇದೆಯಾ? ಇಲ್ಲ ಬ್ರೋ, ನಾನು ಕ್ಯಾಮ್ರಾ ಮುಂದೆ ಹೆಂಗಿರ್ತೀನಿ, ಕ್ಯಾಮ್ರಾ ಹಿಂದೆ ಕೂಡ ಹಂಗೆ ಇರ್ತೀನಿ. ಖುಷಿನೇ ಇದೀನಿ ಬ್ರೋ. ಏನು ಮನ್ಸಲ್ಲಿ ಬೇಜಾರು ಅಂದ್ರೆ ಒಂದ್ ಬೇಜಾರಿದೆ, ನಮ್ಮ ಅಪ್ಪ ಇಲ್ಲ ಅನ್ನೋದು ಒಂದು ಬೇಜಾರಿರುತ್ತೆ. ಬಿಕಾಸ್ ನಾನು ಇವಾಗ ಬೇರೆಯವರು ಬ್ಲಾಗ್ಗಳಲ್ಲಿ ಬೇರೆಯವ್ರ ಅಪ್ಪಂದಿರು ನೋಡಿದಾಗ, ಆ್ಯಂಡ್ ಇವಾಗ ನಾನು ಆಚೆ ಕಡೆ ಎಲ್ಲರೂ ಹೋದಾಗ ಬೇರೆ ಅಪ್ಪಂದಿರು ನೋಡಿದಾಗ, ಆ್ಯಂಡ್ ನಿಮಗೂ ಗೊತ್ತಿರುತ್ತೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ. ಏನ್ ಹೇಳಿ, ಅಲ್ಲ ನಿಮಗೂ ಗೊತ್ತಿರುತ್ತೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಅಪ್ಪ ಇಲ್ದಿರೆ. ಆ್ಯಂಡ್ ಅದೊಂದು ಸ್ವಲ್ಪ ಬೇಜಾರಿರುತ್ತೆ. ಈಗ ಇನ್ನೂ ಪ್ರೌಡ್ ಫೀಲಿಂಗ್. ಅವ್ರು ಇರ್ತಿದ್ರೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಬರ್ತಿದ್ರು ಅವರು. ಅಲ್ಲ, ಆಟೋ ಡ್ರೈವರ್ ಮಗ ಇಷ್ಟು ಆಗಿದ್ದಾನೆ ಅಂದ್ರೆ ನಮ್ಮ ಅಪ್ಪ ಅವಾಗ ಹೇಳ್ತಿದ್ರು,
ಇವಾಗ ನೀನು ಸ್ಟಡೀಸ್ ಬಿಟ್ಟಿದ್ಯಾ, ಇನ್ನು ಮುಂದೆ ನೀನು ಕಷ್ಟಪಡಬೇಕು ಅಂತ ನಮ್ಮ ಅಪ್ಪ ನಂಗೆ ಹೇಳ್ತೀನಿ. ನಮ್ಮ ಅಪ್ಪಂಗೆ ಹೇಳಿದಿಲ್ಲ, ಅಪ್ಪ ನಾನು ಕಷ್ಟಪಡಲ್ಲ, ನಾನು ನಿಜವಾಗ್ಲೂ ಏನೋ ಒಂದು ಸಾಧನೆ ಮಾಡೇ ಮಾಡ್ತೀನಿ. ಆ್ಯಂಡ್ ನಿನ್ನನ್ನು ಕೂಣಿಸ್ಬಿಟ್ಟು ನಾನು ನಿನ್ನ ತಿನ್ನಿಸ್ತೀನಿ, ಊಟ ಮಾಡಿಸ್ತೀನಿ, ಆ್ಯಂಡ್ ಒಳ್ಳೊಳ್ಳೆ ಮನೆ ಮಾಡ್ತೀನಿ, ಒಳ್ಳೊಳ್ಳೆ ಕಾರ್ ತಗೋತೀನಿ ಅಂತ ಹೇಳಿದ್ದೆ. ಸೊ ಅವ್ರು ಇದ್ದಾಗ ಮಾಡೋಕ್ಕಾಗಿಲ್ಲ, ಅವ್ರು ಇಲ್ದಾಗ ಮಾಡಿದ್ದೀನಿ. ಆ್ಯಂಡ್ ಐ ಫೀಲ್ ಅಲ್ಲಿಂದ ಪ್ರೌಡ್ ಫೀಲ್ ಆಗ್ತಾರೆ ಅಂತ. ಏನಾದರೂ ನಿಮ್ಮ ಆಡಿಯನ್ಸಿಗೆ ಕ್ಲಾರಿಟಿ ಕೊಡಲಿಕ್ಕೆ ಇದೆಯಾ? ನಿಮ್ಮ ಕಾಂಟ್ರವರ್ಸಿ ಏನೇ ಇದ್ರು ಏನಾದರೂ ಒಂದು ಕ್ಲಾರಿಟಿ ಬ್ರೋ, ಇವಾಗ ಏನೇ ನಾನು ಕ್ಲಾರಿಟಿ ಕೊಟ್ಟರು ಕೂಡ ಆ ಜನಗಳ ತಗೊಳಕ್ಕೆ ಅವ್ರು ರೆಡಿ ಇರಲ್ಲ. ಬಿಕಾಸ್ ಇವಾಗ ಆದರೆ ನಿಮ್ಮ ಮನಸ್ಸಿಂದ ಒಂದು ಮಾತು ಆಗ ಹೇಳಿದ್ರಿ, ಪಾಸ್ಟ್ನ ಬಿಟ್ಟು ಫ್ಯೂಚರ್ ಮೇಲೆ ಇದು ಮಾಡಿ, ಅದಾದ್ಮೇಲೆ ಒಂದು ವರ್ಡ್ ಆಡಿಯನ್ಸಿಗೆ ಏನಾದರೂ. ಯಾವುದೋ ಒಂದು ಸಿಚುವೇಶನಿಂದ ನಾನು ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಅದು ಒಂದರಿಂದನೇ ಇವನು ಇಡೀ ಜೀವನನೇ ಇದು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಅದು ಬಿಟ್ಟು ನಾನು ತುಂಬ ಇಂಪ್ರೂವ್ ಆಗಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಆ್ಯಂಡ್ ಗ್ರೋತ್ ಕೂಡ ಆಗಿದ್ದೀನಿ, ಅದು ನೀವು ನೋಡ್ತಿರ್ಬೋದು. ಸೊ ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ಆ್ಯಂಡ್ ಒಬ್ಬ ಮನುಷ್ಯನಿಗೆ ಯಾವತ್ತಿದ್ರೂ ಒಬ್ಬ ಮನುಷ್ಯ ಇಷ್ಟಪಡಬೇಕು. ದಯವಿಟ್ಟು ಯಾರನ್ನೂ ಹೇಟ್ ಮಾಡಬೇಡಿ ಅಷ್ಟೇ. ದಟ್ ವಾಸ್ ಆಲ್ ದ ಕ್ವೆಶನ್ಸ್. ಹೇಗೆ ಫೀಲ್ ಆಯಿತು ಬ್ರೋ? ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯಿತು. ಆ್ಯಂಡ್ ನನ್ನ ಜರ್ನಿ ಬಗ್ಗೆ ನಾನು ಮತ್ತೆ ಹಿಂದೆ ಹೋಗಿ ಬರೀ ಮುಂದೆ ಹೋಗ್ತಿದ್ದೆ, ಹಿಂದೆ ಹೋಗಿರಲಿಲ್ಲ. ಮತ್ತೆ ಒಂದ್ಸಲಿ ಹಿಂದೆ ಹೋಗಿ ಮುಂದೆ ಬಂದಂಗೆ ಆಯಿತು. ಈಗ ನಾನು ಆ್ಯಕ್ಚುಲಿ ಏನೋ ಅಚೀವ್ ಮಾಡಿದೆ ಫೀಲ್ ಬಂತು ನನಗೆ ನಿಜವಾಗ್ಲೂ. ಇವಾಗ ಒಂದ್ಸಲಿ ಪಾಡ್ಕಾಸ್ಟ್ ಮಾಡಿ ಆ ಥರ ಇತ್ತು ನನಗಿದು. ಒಂದು ಸ್ವಲ್ಪ ಫೀಲ್ ಆಯಿತು ಬ್ರೋ. 1 million ಆನ್ ಇನ್ಸ್ಟಾಗ್ರಾಮ್, 1 million ಆನ್ ಯೂಟ್ಯೂಬ್, ಆ್ಯಂಡ್ ದೆನ್ buying a site, from coming from scratch, acting in a serial, going to act in a movie. Devara dayinda very good journey. So I am really proud of whatever he has achieved when it comes to his career. ಕೆಲಸ, ಮನೆಯವರು, ನಾನು ಅವ್ರ ಮಮ್ಮಿನ ಮಾತಾಡ್ತಿರ್ತೀನಿ, ಅವರು ಸಹ ತುಂಬ ಖುಷಿ ಪಡ್ತಾರೆ. ಅವ್ರು ಹೇಳ್ತಾರೆ ದಟ್ ಹಿ ಹ್ಯಾಸ್ ಗಿವನ್ ದಿಸ್ ಲೈಫ್, ಅಚೀವ್ ಮಾಡಿದ್ದಾರೆ, ನಾವು ಖುಷಿಯಾಗಿದ್ದೀವಿ ಇವತ್ತು ಅಂತ. ಸೊ ವೆರಿ ಗುಡ್ ಜಾಬ್. ಸೊ ಸ್ನೇಹಿತರೆ, ಹೋಪ್ಫುಲಿ ವ್ಯಾಲ್ಯೂಯಬಲ್ ಇನ್ಸೈಟ್ ಸಿಕ್ತು ನಿಮಗೆ. ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಇರಲಿ, ಅವ್ರ ಲೈಫ್ ಬಗ್ಗೆ ಇರಲಿ, ಅಥವಾ ಹೇಗೆ ಕರಿಯರ್ ಪಾತು, ಎವ್ರಿಥಿಂಗ್. ಕರೆಕ್ಟಾ? ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ. ಆ್ಯಂಡ್ ಇದೇ ಥರ ಕಾಂಟೆಂಟಿಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾರನ್ನ ಕರಿಬೇಕು ಗೆಸ್ಟ್ನ, ಅವರ ಹೆಸರನ್ನ ಕಮೆಂಟ್ ಮಾಡಿ ಹೇಳಿ. ಯಾರ್ದು ಜಾಸ್ತಿ ಹೆಸರು ಬರ್ತದೆ ಅವ್ರನ್ನ ಕರೆಸಿ ಸುಖ ದುಃಖ ಮಾತಾಡೋಣ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. Until then, take care. ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಪವರ್ಡ್ ಬೈ ಕ್ರಿಯೇಜೆನಿಕ್ಸ್ ಅಕಾಡೆಮಿ. ಅಕಸ್ಮಾತ್ ನಿಮಗೆ ವಿಡಿಯೋ ಎಡಿಟಿಂಗು, ವಿಡಿಯೋಗ್ರಫಿ, ಸೋಷಿಯಲ್ ಮೀಡಿಯಾ ಬಗ್ಗೆ ಕಲಿಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ನೀವು ಚೆಕ್ಔಟ್ ಮಾಡಿ ರೀಚ್ ಔಟ್ ಆಗ್ಬೋದು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್. ಸಿ ಯು.